ದೇವರು ಹೆಚ್ಚಾಗಿ ಮಾಡಿದರೆ ಗಮನಿಸಿದರೆ ತುಂಬಾ ಮಿರಕಲ್ ಆಗಿದೆ ನಿಮ್ಮ ಜೀವಿತದಲ್ಲಿ. ದೇವರು ಇನ್ನೂ ದೊಡ್ಡ ಕಾರ್ಯ ಮಾಡ್ತಾರೆ. ದೇವರು ನಿಮ್ಮನ್ನು ಅಲಂಕರಿಸಿದ್ದಾರೆ. ಮನುಷ್ಯ ಅಲ್ಲ ನಿಮ್ಮನ್ನು ಅಲಂಕರಿಸಿದ್ದಾರೆ. ತಿರುಗಿ ನಿಮ್ಮನ್ನು ಅಲಂಕಾರ ಮಾಡಿ ಪುನರ್ ಸ್ಥಾಪನೆ ಮಾಡಲೇ ತಿರುಗಿ ನಿಮ್ಮ ಕುಟುಂಬನ ಸೋಮೋಟಿಗೆ ಕಟ್ಟಿದ್ದೇ ದೇವರು. ಈಗ ರಿಯಲ್ ಆಗಿ ಮಾಡ್ತಾರೆ. ಈಗ ರಿಯಲ್ ಆಗಿ ಹೊರಗಡೆ ಜನಕ್ಕೆ ಕಾಣಕ್ಕೆ ಅಲಂಕಾರ ಮಾಡ್ತಾರೆ. ದೇವರನ್ನು ಶೃಂಗಾರ ಮಾಡಬೇಕಾದ್ರೆ ಆ ಮಹಿಮೆ, ಆ ದೇವರ ಮಹಿಮೆ, ಆ ದೇವರ ಪ್ರೆಸೆನ್ಸ್, ಆ ದೇವರ ಅಭಿಷೇಕ ನಿಮ್ಮ ಮನೆ ತುಂಬುತ್ತದೆ. ಅದನ್ನೇ ಹೇಳ್ತಾರೆ, ನಿಮ್ಮ ಮನೆ ತುಂಬಿಸ್ತಾರೆ ಆ ಮಹಿಮೆಯಿಂದ ದೇವರಿಂದ. ನೀವು ಎಲ್ಲಿ ಕೈ ಹಾಕಿದ್ರು ಬೀರಿಂದ ಇರ್ಬೋದು. ನೀವು ಕಿಚನ್ ರೂಮ್ಗೆ ಹೋದ್ರೆ ಅಲ್ಲಿ ನೀವು ಕೈಗೆ ಸಿಗೋದೇ ಮನಿ. ಎಲ್ಲ ಹುಡುಕಿದ್ರು ಹಣ ಸಿಗುತ್ತೆ ನಿಮ್ಮ. ಅದು ಆ ಹಣಕ್ಕೋಸ್ಕರ ಎಷ್ಟು ಟೈಮ್, ಎಷ್ಟು ಹೋರಾಟ ಬಂತು ತಮ್ಮ ಸೋಮರಿಗೆ. ಒಂದೊಂದು ರೂಪಾಯಿ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ. ನಿಮಗೆ ಪರಿಸ್ಥಿತಿ, ನಿಮಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ. ನಿಮಗೆ ಯಾರಿಗೆ ಹೇಳ್ತಾರದು ಮುಂದೆ ಹೋಗಿ. ಎಲ್ಲರೂ ಹೇಳಿದವ್ರು ಮಾತ್ರ, ಯಾರ ಹೆಸರು ಕರೆದವ್ರು ಮಾತ್ರ ಮುಂದೆ ಹೋಗಿ. ಪ್ರಿಯ ಹೋಗಿ ಯಾರ ಹೆಸರು ಕರೀತಾರೆ ಅವ್ರ ಫ್ಯಾಮಿಲಿ ಎಲ್ಲ ಮುಂದೆ ಹೋಗಿ. ಕರೆದವ್ರು ಮಾತ್ರ. ಮಕ್ಕಳಿಂದ ಬನ್ನಿ ಒಂಚೂರು, ಮಕ್ಕಳಿಂದ ಬನ್ನಿ ಒಂಚೂರು. ಹೋರಾಟ ಇದ್ದಾಗ ದೇವರನ್ನ ಯಾವ ರೀತಿ ನೀವು ಇಟ್ಕೊಂಡ್ರಿ ಅದನ್ನ ದೇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಜಾಸ್ತಿ ಮಾಡಬೇಕು ನೀವು. ಅವಾಗ ಇಲ್ಲ ಅದು ಬಿತ್ತಿದ್ದು ಇಲ್ಲಿ ತಾನೇ ಕುಯ್ತಾ ಇದ್ರು. ಈಗ ಏನು ಬಿತ್ತಾ ಇದ್ದಾರೆ, ಈಗ ಮಾಡ್ತಾ ಇದ್ದೀರಾ. ಇನ್ನೂ ಜಾಸ್ತಿ ಬಿತ್ತಿ ನೀವು, ಇನ್ನೂ ಜಾಸ್ತಿ ಬಿತ್ತಿ ನೀವು. ಮಹಿಮೆಯಲ್ಲಿ ದೇವರನ್ನ ಕರೆಯುತ್ತಾರೆ. ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು ರಾಜ, ಆಳ್ವಿಕೆ ಮಾಡು ಕರ್ತನೆ ಸ್ವಲ್ಪ. ಎಸ್, ಥ್ಯಾಂಕ್ ಯು ಜೀಸಸ್. ಎಸ್, ನೋಡಿ ಬಾಕ ಇಲ್ಲಿ ಅನೇಕರಿಗೆ ದೇವರು ಒಂದು 2 ಮೆಂಬರ್ಸ್ಗೆ ಮಾತ್ರ ಹೇಳ್ತಾರೆ. ಎಸ್, ಪರಿಸರ ದೇವರಿಗೆ ವೆಲ್ಕಮ್ ಮಾಡಿ, ಅದನ್ನು ಸರಿಯಾಗಿ ವೆಲ್ಕಮ್ ಮಾಡಿಲ್ಲ. ಅಲ್ಲಿ ಏಸಪ್ಪ ಇರೋ ಮನೆಗೆ ಏಸನೂ ಸಹ ಕರೆದಿಲ್ಲ, ಆ ಪರಿಸರನೂ ಸಹ ಕರೆದಿಲ್ಲ. ಈಗಿನ ಬಲವಂತವಾಗಿ ಒಳಗಡೆ ಬರ್ತಾರೆ. ಆಕೆನೇ ಓಡಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಮತ್ತೆ ನನಗೆ ದೇವ್ರು ಸಿಗಲ್ಲ ನನಗೆ ಅಂತ ಹೇಳಿ ಒಳಗಡೆ ಓಡಿ ಬರ್ತಾ ಇದ್ದಾರೆ. ಒಳಗಡೆ ಓಡಿ ಬರ್ತಾ ಇದ್ದಾರೆ. ಒಳಗೆ ಓಡಿ ಬರ್ತಾ ಇದ್ದಾರೆ. ಆಮೇಲೆ ಅಯ್ಯೋ ನಾನು ದೇವ್ರನ್ನ ನಾನು ಪ್ರೀತಿ ಮಾಡಬೇಕು, ನಾನು ಒಳ್ಳೆಯವಳಲ್ಲ, ನಾನು ಒಳ್ಳೆಯವಳಲ್ಲ, ನಾನು ದೇವರು ತಿಳ್ಕೊಂಡಾಗೆ ಜನ ತಿಳ್ಕೊಂಡಾಗೆ ನಾನು ಒಳ್ಳೆಯವಳಲ್ಲ. ಒಳಗಡೆ ಹೋಗ್ತೀನಿ. ಈಗ ನಾನು ಯಾರು ನನ್ನ ಆಚೆ ತಳ್ಳಿದ್ರು ಪರವಾಗಿಲ್ಲ, ಹೋಗ್ತೀನಿ ಒಳಗಡೆ ನಾನು. ಅಪ್ಪ ನೀರು ಬಾದ ಮೇಲೆ ಹಾಕಿ ಪ್ರೀತಿ ಹಿಂಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಬ್ಬರಲ್ಲ ಇದೆ, ಸ್ವಲ್ಪ ಸಿಂಗಲ್ ಇಲ್ಲ. ಅಲ್ಲಿ ಸುತ್ತಮುತ್ತ ಜನ ಕೂತಿದ್ದಾರೆ. ಅವಳದನ್ನು ಕೇರ್ ಮಾಡ್ತಾ ಇಲ್ಲ. ಅವಳು ನಾನು ದೇವ್ರನ್ನ ಪ್ರೀತಿ ಮಾಡ್ತೇನೆ, ಸಭೆ ಮಾಡ್ಬೇಕು, ನಾನೀಗ ಕರೆಕ್ಟಾಗಿ ಮಾಡ್ಬೇಕು, ಅದನ್ನ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಒಳಗೆ ನುಗ್ತಾ ಇದ್ದಾರೆ, ಒಳಗೆ ಓಡಿ ಬರ್ತಾ ಇದ್ದಾರೆ. ಎಸ್, ಜೀಸಸ್, ಜೀಸಸ್. ಅದು ಅವಕಾಶ ಅವಳಿಗೆ ಡೋರ್ ಓಪನ್ ಆಗಿರೋದು, ಏಸಪ್ಪ ವೆಲ್ಕಮ್ ಮಾಡ್ತಿರೋದು ಅವಳಿಗೆ ಮಾತ್ರ ಗೊತ್ತಾಗ್ತದೆ. ಯಾರಿಗೂ ಗೊತ್ತಾಗ್ತಾ ಇರೋದು. ಏಸು ಆಲ್ರೆಡಿ ಡೋರ್ ಓಪನ್ ಮಾಡಿದ್ದಾರೆ. ಅವಳಿಗೆ ಓಪನ್ ಆಗಿದೆ, ಡೋರು ಓಪನ್ ಆಗಿದೆ. ಡೋರ್ ಓಪನ್ ಮಾಡಿದ್ದಾರೆ ನಿನಗೆ, ಓಪನ್ ಮಾಡಿದ್ದಾರೆ ನಿನಗೆ. ಅವಳು ತೋರಿಸಿದ ಪ್ರೀತಿ ಬಹಳ ಅಂತ ಹೇಳ್ತಿದ್ದಾರೆ. ರಿಯಲಿ ತೋರಿಸ್ತಾ ಇದ್ದಾರೆ, ರಿಯಲಿ
ನನಗೆ ದೇವರು 2 ಡೋರ್ನ ಓಪನ್ ಮಾಡಿ ಕೆಲಸ ಮಾಡ್ತಾರೆ. 2 ಡೋರ್ ಓಪನ್ ಮಾಡಿ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್. ಒಳಗಡೆ ನಿನ್ನ ಎಳ್ಕೊಂಡು ಬಂದಿದ್ದೀರಿ ಹೇಳ್ತಾ ಇದ್ದಾರೆ. ಬಲವಂತವಾಗಿ ಕರ್ಕೊಂಡು ಬಂದಿದ್ರು. ದೇವ್ರ ಮನೆ ತುಂಬಿಸ್ತಾ ಇದ್ದಾರೆ. ನೀನು ಊಟಕ್ಕೆ ಕರೆದಿರೋ ದೇವ್ರು ಬಾ ಊಟ ಮಾಡು. ಯಾಕೆ ಇನ್ನು ಹಸಿವು ಹೊಟ್ಟೆ ತುಂಬುತ್ತಿದ್ದ ನಿನಗೆ, ಬಾಯಲ್ಲಿ ನೀಗ್ತಾ ಇಲ್ಲ ನಿನಗೆ. ಆಗ್ತಾ ಇಲ್ಲ. ಎಲ್ಲಿ ಹೋದ್ರು ಆ ಹಸಿವಿನ ತೀರ್ಸಕ್ಕೆ ಆಗ್ತಾ ಇಲ್ಲ ಅದನ್ನ, ಆ ದಾಹನ ತೀರ್ಸಕ್ಕೆ ಆಗ್ತಾ ಇಲ್ಲ ಅದನ್ನ. ಎಲ್ಲಿ ಹೋದ ಸುತ್ತಮುತ್ತ ನೋಡಿದ್ರ ಏನೋ ಒಂದು ಕೊರತೆ ಖಾಲಿ ಆಗಿದೆ ಕಾಣ್ತಾ ಇದೆ. ನನಗೆ ಜೀವನದಲ್ಲಿ ಏನೋ ಒಂದು ಖಾಲಿ ಇದೆ, ಖಾಲಿ ಇದೆ. ಹೌದು, ಆ ಖಾಲಿ ಇರೋದಕ್ಕೆ ದೇವ್ರ ಮನೆಗೆ ಕರೆದು ಹಾಗೆ ನಡ್ಕೊಂಡು ಖಾಲಿ ಇದೆ ಅವರು ತುಂಬುತ್ತೀನಿ. ಅವ್ರನ್ನ ಶೃಂಗಾರ ಮಾಡ್ತೀನಿ. ಅವ್ರನ್ನ ಮನೆಗೆ ಕರೆದು ದೇವರು ಶೃಂಗಾರ ಮಾಡಕ್ಕೆ ಶೃಂಗಾರ ಮಾಡ್ತೀನಿ. ಒಬ್ಬ ಕೆಟ್ಟು ಹೋದ ಮಗ ತಂದೆ ಅಲ್ಲಿ ಡಿಸೈಡ್ ಮಾಡ್ತಾನೆ, ಅಪ್ರತನ ಕ್ಷಮಾಪಣೆ ಕೇಳ್ತೀನಿ. ಬರ್ತಾ ಇದ್ದಾನೆ, ಅಪ್ಪ ಹೇಳ್ತಿದ್ರೆ ಹೋಗು, ಹೊಸ ಬಿಟ್ಟು ಚಾಪ್ಲಿನ ಅವನಿಗೆ ಹಾಕು, ಶ್ರೇಷ್ಠ ವಸ್ತ್ರ ಧರಿಸು, ಉಂಗ್ರ ಧರಿಸು, ಅಧಿಕಾರ ಅವನಿಗೆ. ಸೂಚನೆ, ನನ್ನ ಮಗ ಅಂತ ಸೂಚನೆ. ಶೃಂಗಾರ ಮಾಡ್ತಾ ಇದ್ದಾನೆ ಅವನಿಗೆ. ಅಪ್ಪ ನೀನು ಏನ್ ಎಂತ ಕೆಲಸ ಮಾಡಿದೆ? ಅವನಿಗೆ ಹೇಳ್ತಾನೆ ಆಶ್ರಯ ಕೊಡು. ಆಯ್ತು, ಲವ್ ಪ್ರೀತಿ. ನೀನು ಹೋಗ್ತೀಯ, ಇಲ್ಲ ಹೋಗ್ತೀಯಾ? ಹೋಗು. ಆದ್ರೆ ನಾನಿನ್ನ ಅವ್ರ ಮಗನಿಗೆ ಕೊಟ್ಟು ಕಳಿಸ್ತಾ ಎಲ್ಲ ಆಡ್ಬಾರ್ದ. ಬರ್ಬೇಕಾದ್ರೆ ಏನು ಮಾತಾಡ್ತಾ ಡ್ಯಾಡಿ ಬಾ. ಶ್ರೇಷ್ಠವಾದ ಮನೇಲಿ ಖಾಲಿ ಆಗಿಲ್ಲ, ಏತಪ್ಪ ಮನೇಲಿ ಖಾಲಿ ಆಗಿಯೇ ಇಲ್ಲ ಅಲ್ಲಿ. ಅವರೆಲ್ಲ ಕಾಲಕ್ಕೆ ಬಂದ್ರು ದೇವರ ಮನೇಲಿ ಖಾಲಿ ಆಗಿಲ್ಲ. ಅದು ಯಾಕಂದ್ರೆ ಮತ್ತೆ ನಾನಿನ್ನ ಶೃಂಗಾರ ಮಾಡ್ತೀನಿ ಅಂತ, ನಾನಿನ್ನ ಅಲಂಕಾರ ಮಾಡ್ತೀನಿ. ನಾನು ಈಗ ಹೊಸದಾಗಿ ನಿನ್ನ ಅಲಂಕರಿಸ್ತೀನಿ. ನಾನು ತಾಯಿಯ ಗರ್ಭದಲ್ಲಿ ಅಲಂಕರಿಸಿದಲ್ಲ, ಈಗ ರಿಯಲ್ ಆಗಿ ಅಲಂಕಾರ ಮಾಡ್ತೀನಿ. ಈಗ ಶೃಂಗಾರ ಮಾಡ್ತೀನಿ. Yes, ಹೌದು, ಅದನ್ನ ಹೇಳ್ತಾ ಇರೋದು. ಕೃಪೆಯಿಂದ ಶೃಂಗಾರ ಮಾಡ್ತೀನಿ ಅಂತ ಹೇಳ್ತಾರೆ. Yes, Hallelujah. Amen. 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 ಮುಂದೆ ಹೋಗಿ ಇಬ್ಬರು ಕನ್ನಡ ಅರ್ಥ ಆಗಲ್ಲ ಅವರಿಗೆ. ಹೆಸರು ಕರೆದವರು ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಫುಲ್ ಮುಂದೆ ಹೋಗಿ ಎಲ್ಲರೂ ಯಾರು ಹೆಸರು ಕರೆದವ್ರು ಮಾತ್ರ ಮುಂದೆ ಹೋಗಿ ಫುಲ್ ಮುಂದೆ ಹೋಗಿ. ಯಾರು ಹೆಸರು ಕರೀತಾರೆ ಮುಂದೆ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಬನ್ನಿ. ಯಾರು ಹೆಸರು ಕರೆದರೆ ಮುಂದೆ ಹೋಗಬೇಕು. Amen. Sotra. Barabaralava shama. Lama shaba barabakare. Sotra. Lama shiva.
ಅಗ್ನಿ ಅಭಿಷೇಕ, ಪರಲೋಕ ಅಗ್ನಿ ಅಭಿಷೇಕ, ಎಲ್ಲ ರೀತಿಯಲ್ಲೂ ಹೋಲಿಸ್ಬಿಟ್ಟು ಏಸು ಯಾವ ಪಾಲಕಾರಿಯಾಗಿದೆ ರಾಜ, ತುಂಬಿಸು ತುಂಬಿಸು ರಾಜ, ತುಂಬಿಸು ಹೋಲಿ ಸ್ಪಿರಿಟ್, ತುಂಬಿಸು ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಫಿಲ್ ಫಿಲ್ ದಟ್ ಅಭಿಷೇಕ ಒಂದು ಸಾರಿ ಸ್ಪರ್ಶಿಸು ಸ್ಪರ್ಶಿಸು ಸ್ಪರ್ಶಿಸು, ಯಾರು ಬಿಡಬೇಡ ಇಲ್ಲಿ, ಯಾರು ಬಿಡಬೇಡ, ಯಾರು ಬಿಡಬೇಡ ಇಲ್ಲಿ, ಒಂದು ಟಚ್. ಆಮೆನ್. Hallelujah. Thank you, Jesus. Amen. ಆಶ್ಚರ್ಯ ನಿಮಗೆ ಅವಳ ಕರ್ಕೊಂಡು ಮುಗಿಸ್ತಾರೆ, ಭಯಂಕರ ಆಶ್ಚರ್ಯ ಆಗ್ತಾನು. ಈಗ ಎಲ್ಲಿ ಇರ್ಲಿಲ್ಲ ಇದು, ಎಷ್ಟು ಬಂದಪ್ಪ ಇದು, ಈ ಆಶ್ಚರ್ಯ. Make this go. Let's go. Oh, Makalia, Olivani Katishima, Orikalamati Kalishima. ಏನೇನು ಆಟ ಆಡ್ತಾ ಇದ್ದಾರೆ ಸೈತಾನ್ ನಿಮ್ಮ ಜೀವಿತದಲ್ಲಿ? ಈಗ 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 ಪ್ರಾರಂಭ ಆಗುತ್ತೆ, ನೀವು ಅವನು ಆಟ ಆಡ್ತೀರಿ. ಅವ್ರು ನಿಮ್ಗೆ ಆಟ ಆಡಿಸ್ತಾ ಇದ್ದಲ್ವಾ, ನಿಮ್ಮನ್ನ ಯಾವನಿಸ್ತಾ ಇದ್ದಲ್ವಾ, ಅವರು ನಿಮ್ಮನ್ನ ಎಸ್ ನಿಮ್ ಯಾವನಿಸ್ತಾ ಇಬ್ಬರು ಆಟ ಆಡಿಸ್ತಾ ಇದ್ದಲ್ವಾ, ದೇವ್ರು ಹೇಳ್ತಾ ಇದಾರೆ ಈಗ ಈಗ ನೀವು ಆಟ ಆಡಿಸ್ತೀರ ಅವನ್ನ. ಎಸ್ ಯಾವ ರೀತಿ ಆಟ ಆಡಿಸ್ತೀರಾ ಅಂತ ಹೇಳಿದ್ರೆ, ನೀವು ನಿಂತ್ರೆ ಸಾಕು. ಎಸ್ ಓರಿ ಮಾ ಕಾರಿ ಬಾಬಾ ಕಾರಿ ಶಿ ನಿಕಾ ಲಾಬಾ, ಆ ಅಭಿಷೇಕ, ಆ ಅಭಿಷೇಕ ಸಾಕು. ನೀವು ನಿಂತ ವರ್ಷಿಪ್ ಮಾಡದೇ ಇದ್ರೆ ಅಭಿಷೇಕ ಕೃಪ ಸಾಕು. ಅವನ ಅಡ್ರೆಸ್ ಇಲ್ಲ, ನೀವು ಓಡ್ತಾನೆ ಭಯ ಭಯ ಭಯ, ಅಯ್ಯೋ ಏನಾಗುತ್ತೆ, ನನ್ನ ಸಾಯಿಸ್ಬಿಡ್ತಾರೆ ಈಗ, ಓ ಯೇಸುವಿನ ಶಿಲುಬೆಗೆ ಹಾಕ್ತಾರೆ, ನನ್ನನ್ನು ಸಾಯಿಸ್ಬಿಡ್ತಾರೆ, ಓ ಏನ್ ಮಾಡ್ತೀಗ, ನನಗೆ ಗೊತ್ತಿಲ್ಲ ಗೊತ್ತಿಲ್ಲ, ಯೇಸುವಿಗೆ ಗೊತ್ತಿಲ್ಲ ಗೊತ್ತಿಲ್ಲ. ಯೇಸು ನಿಮ್ಮ ಮಕ್ಕಳಿ ಭಾಷಿ ಮಕ್ಕಳಿ ಬಾಬಾಕ ಓಲಿ ಮಕ್ಕಳಿ ಬಾಬಾ ಭಾಷಿ ಯಾಕಲಿ ಅಲಮ ಓಲಿ ಮಾದಿಶಿ ಬಾಬಾ. ಯೇಸು ಹೇಳ್ತಾರೆ ಪೇತ್ರ ನಿನಗೋಸ್ಕರ ಪ್ರಾರ್ಥನೆ, ಹೌದು ಒನಗಿದ್ರೆ ಒನಗಿ ಬಿಡಬೇಕು, ನಾನು ಬಿಡಲ್ಲ, ನಾನು ಬಿಡಲ್ಲ. ಯೇಸು ನಿಮ್ಮ ಮಕ್ಕಳಿ Holy Spirit, yes, ಎಲ್ಲ control, yes, riba ka riba ba ba ka riba shia lava, nika riba ka rishi ma ka ria lava. Thank you, Daddy, thank you, wonderful Daddy. Yes, riba ka rishi ma ka ria lava, nika riba ka rishia lava. ಶೃಂಗಾರ ಮಾಡ್ತಿದ್ದಾರೆ ಹೇಳ್ತಾರೆ, ಶೃಂಗಾರ ನಿನ್ನ ಮಾಡ್ತಾರೆ, ಶೃಂಗರಿಸ್ತಿದ್ದಾರೆ ಹೇಳ್ತಾರೆ. ದೇವು ನಿನ್ನ ರೆಡಿ ಮಾಡಾಯ್ತು, ನಿನ್ನ ಇನ್ನು ಫುಲ್ ರೆಡಿ ಮಾಡಿಲ್ಲ, ನಿನ್ನ ಶೃಂಗಾರ ಮಾಡಿಲ್ಲ. ಜಸ್ಟ್ ಜಾಸ್ತಿ ಇನ್ನು ಫುಲ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ, ಆ ಪರಿಪೂರ್ಣ ಆಗಿಲ್ಲ ಇನ್ನೂ. ಎಸ್ ಓರಿ ಬಾಕಾ ರಿಷಿ ಮಾಕಾ ಓರಿ ಬಾಕಾ ರಿಷಿ ಮಾತಿ ಶಿಯಾ ಲಬಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ಫಸ್ಟ್ ನಿನಗೆ ಹಾಕಿರೋದೇ ಬಟ್ಟೆ, ಆ ಮಹಿಮೆ ವಸ್ತ್ರ ಹಾಕಿರೋದು. ಎಸ್ ಇನ್ನೂ ಬಹಳ ಇದೆ, ಇನ್ನೂ ನೀನು ಶೃಂಗಾರ ಮಾಡಬೇಕು, ಇಲ್ಲೇ ಬಹಳ ಇದೆ. ನೀನು ಹೇಳಿದ್ರೆ ಶೃಂಗಾರ ಮಾಡಪ್ಪ, ನನ್ನ ಶೃಂಗಾರ ಮಾಡು. ಎಸ್ ಓರಿ ಬಾಕಾ ನೋಹನಿಗೆ ಅದನ್ನ ಕಟ್ಟು. ಎಸ್ ಅಪ್ಪ ನಾನು ಕಟ್ತೀನಿ, ನಾನು ಎಸ್ ಭಕ್ತಿನ ಕಡೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಭಕ್ತಿನ ಕಡೆ ಮಾಡಬೇಡ. ಇವತ್ತು ನಾಳೆ ಮಾಡ್ತೀನಿ ಇಲ್ಲ,
ನೋಹ ಪ್ರತಿ ದಿನ ಮಾಡ್ತಾ ಇದ್ದಾನೆ, ಪ್ರತಿ ದಿನ ಸುವಾರ್ತೆ ಸಾಕ್ತಾ ಇದ್ದಾನೆ, ಪ್ರತಿ ದಿನ ಕೆಲಸ ಮಾಡ್ತಾನೆ ಇದ್ದಾನೆ. ಒಂದು ಟೈಮ್ ಬಂದೇ ಅವನು ಎಕ್ಸ್ಪೆಕ್ಟ್ ಮಾಡಿದ ಟೈಮ್ ಬಂತು, ಅವನು ನಿರೀಕ್ಷಿತ ಟೈಮ್ ಬಂತು, ಏನು ವಾಗ್ದಾನ ಮಾಡಿ ಟೈಮ್ ಬಂದೇ ಬಿಟ್ಟದು. ಎಸ್ ಗ್ಲೋರಿ ರಾಜ. ಈ ಶೃಂಗಾರ ಆದಮನಿಗೆ ಮಾಡಕ್ಕಾಗಿರ್ಲಿಲ್ಲ, ಬಿಟ್ಕೊಳ್ಳಿಲ್ಲ ಅವ್ನು ಮಾಡಕ್ಕೆ, ಫುಲ್ ಮಾಡಕ್ಕೆ ಆದಮ ಬಿಟ್ಕೊಳ್ಳಿಲ್ಲ. ಆದಮ ಅವ್ವ ಅವ್ರಿಗೆ ಇನ್ನೂ ಭಯಂಕರವಾಗಿತ್ತು ದೇವರ ಬ್ಲೆಸ್ಸಿಂಗ್, ಫುಲ್ ಇತ್ತವರು, ಬಟ್ ಫುಲ್ ಅವರು ಜಾಸ್ತಿ ದಿನ ಉಳಿಸ್ಕೊಳ್ಳಿಲ್ಲ. ಸ್ತೋತ್ರ ಹೇಳಲಿಲ್ಲ ಅವ್ರು ಸರಿಯಾಗಿ. ಅವರು ಸ್ತೋತ್ರ ಹೇಳ್ತಾ ಇದ್ರೆ ಅಲಂಕರಿಸ್ತಾ ಬರ್ತೀರ ನೀವು, ಅಲಂಕಾರ ಅಂತ ಪ್ರತಿ ದಿನ ಪ್ರತಿ ಸೆಕೆಂಡು ನಿಮ್ಮ ಕಣ್ಣುಗಳು ಹೊಸ ದೃಷ್ಟಿ ಆಗುತ್ತೆ ಅಲಂಕಾರ ಮಾಡ್ಬೇಕಂತ. ಮೋಶೆಗೆ ದೇವರು ಅವನ್ನ ಅಲಂಕರಿಸಿದ್ದಾರೆ, ಹೊಸ ಕಣ್ಣು. ಅವನು 120 ವರ್ಷ ಆದ್ರೂ ಕಣ್ಣು ಅವನು ಮೊಬ್ಬ ಆಗ್ಲೇ ಇಲ್ಲ ಅವನು. ಎಸ್ ಓರಿ ಬಾಕಾರಿ ಮಾಕಾರಿ ಶಿಯಾಲ ಬಾಕಾರಿ ಕಲಬ ಓರಿ ಬಾತಿ ಶಿ ಮಾಕಾರಿ ಹಲಬ. ಭಯಂಕರ ಕಾರ್ಯಗಳೇ, ಭಯಂಕರ ಕಾರ್ಯಗಳೇ, ಭಯಂಕರವಾದ ಕಾರ್ಯಗಳು. ಓರಿ ಬಾಕಾರಿ ಶಿ ಮಾಕಾರಿ ಹಲಬ. ಭಯಂಕರ ಮಹಾಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ಭಯಂಕರ ಮಹಾಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ನಂಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ಅದೇ ಪ್ರಾಮಿಸ್ ಮಾಡ್ತಿರ್ತದೆ ಅವನಿಗೆ. Yes, glory. ನನ್ನನ್ನು ಮೇಲೆತ್ತುವೆ, ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ, ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. ಅಷ್ಟೇ ಹೇಳು, ದೃಢವಾಗಿ ನಂಬುತ್ತೀನಿ ನಾನು ನಿನ್ನ ಟೈಮ್ ಹೇಳಿದ್ರೆ ನಿನ್ನ ಜನರ ಮಧ್ಯದಲ್ಲಿ, ನಿನ್ನ ಜನರ ಮಧ್ಯದಲ್ಲಿ ನಾನು ನಿನ್ನ ಜನರ ಮಧ್ಯದಲ್ಲಿ ನಿನ್ನ ಮೇಲೆ ನಿನ್ನ ಜನ ನಿನ್ನ ಹೆಂಗೆ ಮೇಲೆ ನಿನ್ನ ಜನಗಳ ಮಧ್ಯದಲ್ಲಿ ಅವ್ರ ಬಾಯಿ ಮೇಲೆ ಕೈ ಇಟ್ಕೊಬೇಕು. ಎಸ್, ಇದು ನಿಜವಾಗ್ಲೂ ದೇವರ ಕಾರ್ಯ ಅಂತ ಹೇಳಿ, ದೇವರ ಕಾರ್ಯ ಅಂತ ಹೇಳಿ ಮಿರಾಕಲ್ ರೀತಿಲಿ ನೀನು ಆಶ್ಚರ್ಯ ಪಡುವಂತ ರೀತಿಲಿ ನಿನ್ನ ದೇವರ ಕಾರ್ಯ ಪ್ರಾರಂಭ ಆಗಾಗಿದೆ. ನಿನ್ನ ಮನೆಯಲ್ಲಿ ನಿನ್ನ ಜೀವಿತದಲ್ಲಿ ದೇವರ ಕಾರ್ಯ ಪ್ರಾರಂಭ ಆಗಾಗಿದೆ. ನೀನು ಎಸ್ ಓರಿಕ ಲಬಾಕಿ ಶಿಮಕ. ನಿಮಗೆ ದೇವರು ಒಂದೇ ಒಂದು ಹೇಳ್ತಿರೋದು, ನೀವು ಗಂಡ ಹೆಂಡತಿ ಇಬ್ರು ಯೆಹೋಶುವನ ಅಧ್ಯಾಯ ಮನೆಗೆ ಓದ್ಕೊಳ್ಳಿ. ಯೆಹೋಶುವ 1ನೇ ಅಧ್ಯಾಯ ದೇವರು ಹೇಳ್ತಾ ಇದ್ದಾರೆ, ಫುಲ್ ಓದಿ. ಒಬ್ಬ ವ್ಯಕ್ತಿನ ಕರೆದು ಹಿಂಗೆ ಮಾಡಿದ್ರು. ನೀನು ಎಲ್ಲೋ ಒಂದ್ ಕಡೆ ಇದ್ರೆ, ಬಟ್ ನೀನು ಹೃದಯ ಸ್ವಲ್ಪ ಯೆಹೋಶುವ ತರ ಸ್ವಲ್ಪ ಬರ್ತೀನಿ. ಯಾರು ಏನ್ ಹೇಳಿದ್ರು ನೀನು ಫಾಸ್ಟ್ ಇಷ್ಟ ನೀನು ಬಿಟ್ಕೊಡಲ್ಲಪ್ಪ, ನೀನು ಬಿಟ್ಕೊಟ್ಟಿಲ್ಲ, ಇದುವರೆಗೂ ಬಿಟ್ಕೊಟ್ಟಿಲ್ಲ. ನೀನು ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗೋ ಆಡ್ತಿದ್ದೆ, ಬಟ್ ಇಲ್ಲ ಈಗ ನೀನು ಬಿಟ್ಕೊಡಲ್ಲ ನೀನು. ಎಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಜೀಸಸ್. ಓರಿ ಬಾಕಾರಿ ಬಾಕಾರಿ ಶಿಹಲಬ, ಓರಿ ಬಾಕಾರಿ ಶಿಹಲಬ. ಅದನ್ನೇ ದೇವರು ನಿನಗೆ ಯೆಹೋಶುವ ಅಂತ ಹೇಳ್ತಾ ಇದ್ರೆ, ಬಟ್ ಅದನ್ನೇ ಹೇಳ್ತದ್ದು ಹಗಲಿರುಳು ವಾಕ್ಯ ನಿನ್ನ ಬಾಯಲ್ಲಿ. ಬೇರೆ ಬೇಡ ಬೇಡ, ನೀನು ತಲೆಬಿಸಿ ಮಾಡ್ಕೋಬೇಡ. ನಿನ್ನ ಬಾಯಲ್ಲಿ ವಾಕ್ಯ ಅಷ್ಟೇ. ಈ ಧರ್ಮಶಾಸ್ತ್ರನ ಕೈಗೊಂಡು ನಡಿ ನೀನು. ಅವಾಗ ದೇವರು ಎಲ್ಲಿ ಹೋದ್ರು ಜಯದ ಜೀವಿತ ನಿನಗೆ. ಫಸ್ಟ್ ಆಫ್ ಆಲ್ ನೀನು ಅಲ್ಪನಾಗಿ ಕಾಣ್ತಿರ್ಬೋದು ಜನಗಳ ದೃಷ್ಟಿಲಿ, ಬಟ್ ನಿನ್ನ ದೇವರು ಉನ್ನತ ಸ್ಥಾನದಲ್ಲಿ, ನಿನ್ನ ಉನ್ನತ ಸ್ಥಾನದಲ್ಲಿ ದೇವರು ಉನ್ನತ ಸ್ಥಾನ ನಿಲ್ಲಿಸ್ತಿದ್ದೇವೆ. ಎಸ್, ಏನ್ ಹೇಳಿದ್ರು ನೀನು ಪ್ರೀತಿ ಮಾಡ್ತೀಯ. ಚೇಂಜ್ ಈಗ ಮಾಡೋದೇನು, 2025 ಚೇಂಜ್ ಮಾಡೋದು. ನೀನು ಮೊದಲ ಹತ್ರ ಇರಲಿಲ್ಲ ನಿನಗೆ. ನೀನು ಹೃದಯ ಹೊಸ ಹೃದಯನ ಕೊಟ್ಟಿದ್ದ ದೇವರು. 2025 ತುಂಬಾ ಜನನ ಬದಲಾವಣೆ ಮಾಡಿದ್ದಾರೆ. ಹೊಸ ಹೃದಯ ನಿನಗೆ ಕೊಟ್ಟಿರೋದು, ಹೊಸ ಹೃದಯ ನಿನಗೆ ಕೊಟ್ಟಿರೋದು ನಿನಗೆ ದೇವರು. ನಿನಗೂ ಅಷ್ಟೇ ಹೊಸ ಹೃದಯ. ನಿಮ್ಮೊಳಗೆ ಬಹಳ ಸಾಮಾನ್ಯ ವಿಷಯ ದೃಶ್ಯಪದ ಆಟ ಇರಲಿಲ್ಲ ನಿನ್ನೊಳಗಡೆ. ರಿಯಲ್ ಆಗಿ ಚೇಂಜ್ ಆಗಿದ್ದು ಒಂದು ಹೊಸ, ನನ್ನ ಹೊಸ ಮನುಷ್ಯ ಅಂತ ರಿಯಲೈಸ್ ಆಗಿದ್ದು
ಈಗ 3-4 months ಬ್ಯಾಕ್ ನಿಮಗೆ ರಿಯಲೈಸ್ ಆಗಿದೆ. ಈಗ ರಿಯಲೈಸ್ ಆಗಿದೆ. ಥ್ಯಾಂಕ್ ಯು ಜೀಸಸ್. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಯಾರು ದೇವ್ರ ವಾಕ್ಯನ ಕೇಳಿ ಹೇಳ್ತಾ ಇದ್ದಾರೆ, ರಾಜಿನ ಮಾರ್ಗ ಅಂತ ಹೇಳ್ತಿದ್ದಾರೆ ದೇವರು. ರಾಜಿನ ಮಾರ್ಗ ಅದು ಅಂತ ಹೇಳ್ತಿದ್ದಾರೆ. ರಾಜಿನ ಮಾರ್ಗ ನಿಮ್ಮ ಮಾರ್ಗಗಳನ್ನ, ಹೌದು, ನೀವು ಹೋಗೋ ಮಾರ್ಗದಲ್ಲಿ ನಷ್ಟ, ಅನ್ಯಾಯ, ಮೋಸ, ಅವಮಾನ, ಹೇಳ್ತಾ ಇದ್ದಾರೆ, ನನ್ನ ಮಾರ್ಗದಲ್ಲಿ ನಾನೇ ಮಾರ್ಗ, ಸತ್ಯ, ಜೀವ. ನನ್ನ ಮಾರ್ಗದಲ್ಲಿ ನಾನೇ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಾರ್ಗದಲ್ಲಿ ನಡೀತೀರಾ ನೀವು. ಒಂದು ಸ್ಟ್ರಾಂಗ್ ನಿರ್ಧಾರ ಅವನು. ದಾನಿಯೇಲ ನಿರ್ಧಾರ ಮಾಡ್ತಾನ, ಅವನು ರಾಜನ ಆಹಾರ ಮುಟ್ಟಲ್ಲ ನಾನು ಹೇಳ್ತಾರೆ. ನಾನು 1 ತಿಂಗಳು ಟೈಮ್ ಕೊಡ್ತೀನಿ. ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡ್ಕೊಂಡು ಯಾರು ಫುಡ್ಡಿಂದ ಅಲ್ಲ, ಅವರು ದೇವರ ಭಕ್ತಿಯನ್ನ ದೇವರ ಅಲಂಕರಿಸ್ತಾ ಇದ್ದಾರೆ. ಯಾವ ರೀತಿ ಅಲಂಕಾರ ಮಾಡಿದ್ರು? ಅವರು ಮಾಂಸ ಮಟನ್ ತಿಂದು ಅವ್ರದ್ದು ಹೆಂಗಿದೆ ಯಾವ್ದು ಮೇಕಪ್, ಇವರು ಆ ನಾನ್ ವೆಜ್ ತಿಂದಲೇ ಮೇಕಪ್ ಮಾಡಿದ್ರೆ ಎಲ್ಲ ವಿದ್ವಾಂಸರಿಗಿಂತ ಅದೃಷ್ಟ ಜ್ಞಾನ ನಿಪುಣರಾಗಿ ಇವರು ದೇವರ ಶೃಂಗಾರ ಮಾಡಿ ಆಗಿದೆ ಇವ್ರನ್ನ. ಅಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾನು ಮಧ್ಯಾಹ್ನ ಮುಂಜಾನೆ ಸಂಜೆ ರಾತ್ರಿ ಮಿಸ್ ಮಾಡಲ್ಲ ನಾನು ಅದಕ್ಕೆ ಮಾಡಾಗಿನೇ ಒಂದು ದಿನ ಬೈಬಲಲ್ಲಿ ಅಲಸ್ಯ ಅಸಡ್ಡೆ ಕಾಣಿಲ್ಲ ಅವನು, ಸೋಮಾರಿತನ ಕಾಣಿಲ್ಲ ಅವನು, ಫುಲ್ ಆಕ್ಟಿವ್ ಆಗ್ತಾ ಇದ್ದಾನೆ ಅವನು. ನೋಡಿ ಪ್ರೀತಿ, ಏನ್ ಪ್ರಾಮಿಸ್ ಮಾಡಿದ್ದೆ ದೇವರಿಗೆ? ನೀನು ಏನ್ ಪ್ರಾಮಿಸ್ ಮಾಡಿದ್ದೆ? ಕೃಪಾ, ಏನ್ ಪ್ರಾಮಿಸ್ ಮಾಡಿದ್ದೆ ನೀನು ದೇವರಿಗೆ? ನಾನೆಲ್ಲ ಪ್ರಾಮಿಸ್ ಮಾಡಿ ನಡ್ಕೊಳ್ತಾ ಇಲ್ಲ. ದೇವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಅಯ್ಯೋ ನನ್ನ ಮಗಳು ಪ್ರಾಮಿಸ್ ಮಾಡಿ ನಡ್ಕೊಳ್ತಾ ಇದ್ದಾರೆ. ಅವರು ಕಾಯ್ತಾ ಇದ್ದಾರೆ, ದೇವರು ಕಾಯ್ತಾ ಇದ್ದಾರೆ. ಪರಿಶುದ್ಧಾತ್ಮನೆಲ್ಲ ಕಾರ್ಯಗಳಿಗೆ ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಎಲ್ಲರೂ ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾನು ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾನು ಲೋಕವೆಲ್ಲ ಪ್ರಕಾಶಿಸುವೆ. యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య ನನ್ನ ಕರ್ತನು ನೀನೇ ಅಯ್ಯ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. Hallelujah. ಲಾಸ್ಟ್ ಚಾನ್ಸ್ ನಿಮಗೆ ಎಷ್ಟು ಎಲ್ಲ ಕೈಗಳ ಮೇಲೆ 5 ನಿಮಿಷ ಏನೇನು ನೀವು ದೇವರಿಗೆ ಕೇಳ್ಕೊಳ್ತೀರಿ? ಏನೇನು? ಯಾಕಂದ್ರೆ ಬೇರೆ ಸಪ್ಪ ಇನ್ನು ಮೇಲೆ ಇಷ್ಟು ದಿನ ಅಸಡ್ಡೆ ಮಾಡಿ ತಪ್ಪಾಯ್ತು, ನನ್ನ ಕ್ಷಮಿಸು. ಆಕೆ ಬಂದು ಹೆಂಗೆ ಯಾವ ರೀತಿ ದೇವರ ಪ್ರೀತಿ ಮಾಡ್ತಾ ಇರ್ತಾರೆ, ಯಾವ
ಮಾತು, ಆ ಪ್ರೀತಿಯ ಮಾತುಗಳು ಅದನ್ನ ದೇವರ ಹೃದಯನ ಚೇಂಜ್ ಮಾಡುವಂತದ್ದೇ. ಯಸ್ ಸೋರಿ ಮಾ ಕಾರಿ ಬಾತಿ ಶಿಯಾ ಲಾಭ ಎಲ್ಲ 5 ನಿಮಿಷ ಭಾಷಿಸ್ತಾರೆ ಎಲ್ಲರೂ. ಯಸ್ ಸೋರಿ ಮಾ ಒಂದು ಸ್ಪೆಷಲ್ ನಿಮ್ಮ ಹೃದಯದಲ್ಲಿ ಒಂದು ಕನ್ಫರ್ಮೇಷನ್ ಬರುತ್ತೆ. ನಿಮ್ಮ ಹೃದಯದಲ್ಲಿ ಒಂದು ಕನ್ಫರ್ಮೇಷನ್ ಬರುತ್ತೆ. ಇವತ್ತು ನನ್ನ ದೇವರು ನನ್ನ ಒಂದು ಸಾರಿ ಸ್ಪರ್ಶಿಸಿದ್ದಾರೆ. ಯೇಸು ನನ್ನ ಮುಟ್ಟಿದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಬರುತ್ತೆ ನಿಮಗೆ. ಒಂದು ಕನ್ಫರ್ಮೇಷನ್ ಬರುತ್ತೆ ನಿಮಗೆ. ಅಲ್ಲಿ ಗಿದ್ಯೋನ ಕೇಳ್ತಾನೆ, ನೀನೇ ನನ್ನ ದೇವರಾಗಿದ್ರೆ ನನಗೊಂದು ಕನ್ಫರ್ಮೇಷನ್ ಸೂಚನೆ. ಎಸ್ ಥ್ಯಾಂಕ್ ಯು ಜೀಸಸ್. ಎಸ್ ಮತ್ತೆ ದೇವರು ಹೇಳ್ತಾರೆ, ಕೋಮಲರಮ್ಮ ನಿಮಗೆ ಗುಣ ಮಾಡಿ ಆಗಿದೆ ದೇವರು. ಕೋಮಲರಮ್ಮ ನಿಮಗೆ ಕಾಡ್ತಾ ಇದ್ದ ಆ ಕಾಯಿಲೆ ನೀವು ಯಾವಾಗ ಶನಿವಾರ ಪ್ರೇರಣೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರಿ, ನೀವು ಹೇಳಕ್ನ ಫಾಲೋ ಅಪ್ ಮಾಡಿದ್ರಿ, ಆ ಕಾಯಿಲೆ ನಿಮ್ಮನ್ನ ಬಿಟ್ಟು ಓಡೋಗೋಗಿದೆ. ಎಷ್ಟು ಓಡಿಸಾಗಿದೆ ನಿಮಗೆ ಅದು ಕಾಯಿಲೆ ನಿಮಗೆ. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕೈಗಳ ಮೇಲೆ ಗಿಡಮ ನೀವು ಸಿಟ್ಟನ್ನ ಬಿಡಬೇಕು. ಕೋಪ, ಎಲುಬಿಗೆ ಕ್ಷಯ, ಕ್ಯಾನ್ಸರ್ ನಿಮಗೆ ಗುಣ ಮಾಡಿರೋ ದೇವ್ರು ನಿಮಗೆ. ಇನ್ನು ನಿಮಗೆ ನಿಮ್ಮೊಳಗಡೆ ಕೋಪ ಇದೆ. ನಿಮ್ಮೊಳಗಡೆ ನೀವು ಹೇಳ್ಬೋದು, ನೀವು ದೇವ್ರೆ ನನ್ನೊಳಗೆ ಆ ಕೋಪನ ಆ ಸಿಟ್ಟನ್ನ ತೆಗೆದಾಕಪ್ಪ ನನಗೆ. ನೀವು ತಿಳ್ಕೊಂಡಿದ್ದೀರಾ ನಾನು ಚೇಂಜ್ ಆಗಿದ್ದೀನಿ. ಇಲ್ಲ, ಕೋಪ ಬಿಡಬೇಕು. ನಿಮ್ಮೊಳಗೆ ಅದು ಆಳ್ವಿಕೆ ಮಾಡ್ತಾ ಇದೆ. ಅದು ದೇವ್ರದಲ್ಲ ಆಳ್ವಿಕೆ, ಅದು ದೇವ್ರದಲ್ಲ. ಅದು ನೀವೀಗ ಅರ್ಕೆ ಮಾಡ್ಬೋದು ದೇವ್ರ ಮುಂದೆ, ಅಪ್ಪ ನನ್ನ ಕೋಪನ ಬಿಡ್ತೀನಪ್ಪ, ನಾನೆಲ್ಲ ಬಿಟ್ಕೊಡ್ತೀನಿ, ನೀ ನನ್ನ ಶೃಂಗಾರ ಮಾಡು ನನ್ನನ್ನು. ದೇವ್ರು ಹೇಳ್ತಾರೆ ಅಲಂಕರಿಸ್ತೀನಿ ಬಾ. ದೇವ್ರು ಹೇಳ್ತಿದ್ರೆ ಆ ಹೂ ರೆಡಿ ಆಗಿದೆ, ಅಲಂಕಾರ ಮಾಡು ಅಂತ ಹೇಳಿ. ಆ ಹೂ ಹೆಂಗೆ ಅಟ್ರಾಕ್ಷನ್ ಮಾಡ್ತಿದೆ ಜನಗಳನ್ನ. ಅದೆಲ್ಲ ಇದ್ರೂ ಇದು ಗುಲಾಬಿ ಹೂನೆ ಅಂತ ಗೊತ್ತಾಗುತ್ತೆ. ಅದ್ರ ಪರಿಮಳ ಮುಚ್ಚಿಡಕ್ ಆಗದೇ ಇಲ್ಲ. ಅದನ್ನ ಆ ಸ್ಮೆಲ್ ಮುಚ್ಚಿಡಕ್ ಆಗದೇ ಇಲ್ಲ ಪ್ರಿಯರೇ. ಎಲ್ಲ ಅಡಿಗಿಟ್ಟು ರೂಮಲ್ಲಿ ಇಟ್ರು ಅದು ಇಡೀ ಹಾಲನ್ನೇ, ಅದನ್ನು ಇಡೀ ಮನನೆ ಆ ಘಮದಿಂದ ಸ್ಮೆಲ್ ಆ ವಾತಾವರಣ ಚೇಂಜ್ ಮಾಡಿದಾಗ ಆ ದುರ್ವಾಸನೆ ಹೋಗಿ ಸುವಾಸನೆ ಬರ್ತಾರೆ. ಜೀಸಸ್ ಆ ಹೂವಿಗಿಂತ ಹೆಚ್ಚಾಗಿ ಅಲಂಕರಿಸಿದ್ದಾರೆ ಹೇಳ್ತಾರೆ. ಅಲಂಕಾರ ನಿಮ್ ಮಾಡ್ಬೇಕಾದ್ರೆ ದೇವರು ಏಂಜಲ್ಸ್ ನಿಮ್ ಮನೆ ಒಳಗಡೆ ಬಂದು ಕೂತ್ಕೊಳ್ತಾರೆ. ಏಂಜಲ್ಸ್ ಒಬ್ರೆಲ್ಲ ಬರೋದು, ಎಲ್ಲ ಬಂದು ನಿಮ್ಮ ಮನೆ ಕೂತ್ಕೊಳ್ತಾರೆ. ಪರಿಶುದ್ಧಾತ್ಮ ಬಂದು ಹೇಳ್ತಾನೆ, ಆಳ್ವಿಕೆನ ಮಾಡ್ತಾನೆ ಈ ಮನೆಯಲ್ಲಿ. ಇದು ದೇವರು ಶೃಂಗರಿಸಲ್ಪಟ್ಟ ಇದು ವಸ್ತು, ಇದು ಅಲ್ಲ, ಇದು ದೇವರ ಮಗ ಮಗಳು. ಇದು ಶೃಂಗಾರ ಮಾಡೋದು ಅಂದ್ರೆ ದೇವರು ತನ್ನ ಸಿಂಹಾಸನದ ಪಕ್ಕ ಕೂರಿಸಿಕೊಂಡಾಗ ಅದು. ಎಸ್ ದೇವ್ರು ಹೇಳ್ತಾರೆ ಮಾಡು ಆಳ್ವಿಕೆ. ಈಗ ನಾನು ಇದೀನಿ, ನಾನು ನಿನ್ನ ಶೃಂಗಾರ ಮಾಡಿದೀನಿ, ಮಾಡು ಆಳ್ವಿಕೆ. ನೀನೀಗ ಮಾತಾಡು. ಈಗ ನೀನು ಅದೇ ಮಾಡಿದ್ರು ಆದಾಮನಿಗೆ. ಪ್ರಾಣಿಗಳೆಲ್ಲ ಸೃಷ್ಟಿ ಮಾಡು, ಹೋಗು, ಈಗ ಹೆಸರು ನೀನಿಡು, ನೀನ್ ಹೆಸರಿಡಪ್ಪ ಈಗ ಇದಕ್ಕೆಲ್ಲ. ಎಸ್ ನೀವು ಹೇಳಿದ್ದೇ ಸ್ಥಾಪನೆ. ಪರಿಶುದ್ಧವಾದ ವ್ಯಕ್ತಿ, ಪರಿಶುದ್ಧವಾದ ಜೀವನ ಬಹಳ ಇಂಪಾರ್ಟೆಂಟ್. ದೇವ್ರು ಹೇಳ್ತಾ ಇದ್ದಾರೆ ಪರಿಶುದ್ಧವಾದ ಲೈಫ್, ಭಕ್ತಿಯ ಜೀವಿತ. ಎಸ್ ಗ್ಲೋರಿ 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 ರಾಜ, ಗ್ಲೋರಿ ಅಪ್ಪ, ಮಹಿಮೆ ಮಹಿಮೆ ಮಹಿಮೆ. ಎಸ್ ಕರ್ತನೇ ನಿನಗೆ ಸ್ತೋತ್ರ ರಾಜ. ಎಷ್ಟು ವರ್ಸ್ಟ್ ಆಗಿತ್ತು ಅಷ್ಟು ಶ್ರೇಷ್ಠವಾಗಿ ನಿಮ್ಮ ಲೈಫ್ ಚೇಂಜ್ ಆಗಿದೆ. ಎಷ್ಟು ವರ್ಸ್ಟ್ ಬೇಕಾಗಿರಲಿಲ್ಲ ಅಷ್ಟು ದೇವ್ರ ಮುಂದೆ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದೆ ಚೇಂಜ್. ಎಸ್ ಗ್ಲೋರಿ ರಾಜ. ಓರಿ ಮಾತಿ ಶಿ ಎಲ್ಲರೂ ಯಾರು ಸೈಲೆಂಟ್ ಆಗಿರಂಗಿಲ್ಲ ಈಗ. ಓರಿ ಬಾತಿ ಶಿ ಮಾ ಕಾಲಿ ಮಾ ಕಾ ಓರಿ ಬಾ ಅಭಿಷೇಕ. ಯಾವುದೇ ಅನ್ಯ ಭಾಷೆ ಮಾತಾಡ್ಬೇಕಾದ್ರೆ ಆ ಅಭಿಷೇಕ ನೊಗನ್ನ ಮುರಿಯುತ್ತೆ ದೇವರು. ಎಸ್ ಪದ ಹೇಳ್ತದೆ, ಅಭಿಷೇಕ ನೊಗನ್ನ ಮುರಿಯುತ್ತೆ. ಓರಿ ಮಾತಿ ಶಿ ಮಾ ಕಾಲಿ ಬಾ ಬಾ ಕಾ ರಿ ಹಾ ಲಾ ಬಾ ಓರಿ ಬಾ ಶಿ ಮಾ ಕಾ ರಿ ಹಾ ಲಾ ಬಾ ನಿ ಕಾ ರಿ ಕಾ ಲಾ ಮಾ ಕಾ. ಒಂದು ವ್ಯತ್ಯಾಸದ ಕಾರ್ಯ, ಭಯಂಕರವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಒಳಗಡೆ ಎಂಟ್ರಿ ಆಗ್ತಾ ಇದೆ. ಫೈರ್ ಆಗಿ ಎಂಟ್ರಿ ಆಗ್ತಾ ಇದೆ. ಹೋಲಿ ಸ್ಪಿರಿಟ್ ಬಾ ನಿನ್ನ ಈ ಕ್ಷಣದಲ್ಲೇ ಅಗ್ನಿಯಾಗಿ ಇಳಿದುವ ರಾಜ. ಯಸ್ ಸೂರಿ ಮಾಕಾರಿ ಬಾಬಾ ಬಾಕಾರಿ ಹಲಬ. ನಿನ್ನ ಮಕ್ಕಳ ಜೀವಿತ ಚೇಂಜ್. ಯವನಸ್ಥರ ಮೇಲೆ, ಮಕ್ಕಳ ಮೇಲೆ, ಹಿರಿಯರ ಮೇಲೆ
ರಿಲೀಸ್ ಆಗಲಿ, ರಿಲೀಸ್ ಆಗಲಿ. ಎಸ್, ದೇವರಿಗೆ ಮಹಿಮೆ, ಮಹಿಮೆ, ಮಹಿಮೆ. ನಿನ್ನ ಮಕ್ಕಳ ಚಿತ್ರದಲ್ಲಿ ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ ಪ್ರಾರಂಭ ಆಗಲಿ. ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ. ಎಸ್, ಎಸ್, ಹೋಲಿ ಸ್ಪಿರಿಟ್, ಜೀಸಸ್. ಓ ರಿಬಾಕಾ ರಿಬಾಕಾ ರಿಹಾ ಲಬಾ. ಎಸ್, ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಜೀವಿತದಲ್ಲಿ ಯಾಕೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತುಂಬ ತುಂಬ ಮಹಿಮೆಯಾದ ಕಾರ್ಯಗಳು. ಎಸ್, ದೇವರನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಂಬುದು ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಜೀವಿತದಲ್ಲಿ ನೀವು ಊಹಿಸಲಾರ್ದಂಥ, ಅದು ಹೇಳಕ್ಕಾಗಂಥ ಮಿರಾಕಲ್ನ ದೇವ್ರ ನಿಮ್ಮ ಜೀವಿತದಲ್ಲಿ ಮಾಡಕ್ಕೆ ಮಹಿಮೆಯಾದ ಕಾರ್ಯಗಳು. ನಿನ್ನ ಪ್ರೆಸೆನ್ಸ್, ಅಭಿಷೇಕ. ಎಸ್, ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು, ಆಳ್ವಿಕೆ ಮಾಡು. ಶರೀರದಲ್ಲಿ ಕಾಡ್ತದ, ಅವಾಗ ಕಾಡ್ತದ ಕಾಯಿಲೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಆ ನೋವುಗಳು ಬಿಟ್ಟು ಹೋಗ್ತಾ ಇದೆ, ನಿಮಗೆ ಬಿಟ್ಟು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಬಿಡಲಿ ಈ ಕ್ಷಣದಲ್ಲಿ. ಎಲ್ಲ ಶರೀರದಲ್ಲಿ ಏನೇನು ನೋವಿದೆ ಯೇಸುವಿನ ನಾಮದಲ್ಲಿ ರಿಲೀಸ್ ಆಗಲ್ಲ. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ರಿಲೀಸ್ ಆಗೋದಲ್ಲ. ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಸಂಪೂರ್ಣ ಬಿಡುಗಡೆ, ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಹೊಸ ಕಾರ್ಯ ಮಾಡು, ಹೊಸ ಕಾರ್ಯ ಮಾಡು, ಹೊಸ ಕಾರ್ಯ. ಪರಿಶುದ್ಧಾತ್ಮನ ಆಳ್ವಿಕೆ ಮಾಡು. ಮಾಡ್ತಾನೆ ಇರು, ಮಾಡ್ತಾನೆ ಇರು, ಮಾಡ್ತಾನೆ ಇರು, ಮಾಡ್ತಾನೆ ಇರು. ಇನ್ನೇನು ಮಕ್ಕಳು ಅಪ್ಪ ನಾನ್ ಸ್ಟಾಪ್ ಮಾಡ್ತಾನೆ ಇರು. ಕರ್ತನಿಸಪ್ಪ ಅಳತಿಲ್ಲದ ಅಭಿಷೇಕ, ಅಳತಿಲ್ಲದ ಮಿರಾಕಲ್ಗಳು, ಅಳತಿಲ್ಲದ ಕರ್ತನಿಸಪ್ಪ. ಎಸ್, ರಿಬಾಕಾ ರಿಬಾಕಾ ರಿಹಾ ಲಬಾ. ಅಳತಿಲ್ಲದ ನಿನ್ನ ಮಹಿಮೆ, 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 ಮಹಿಮೆ ಏರಳವಾಗಿ ಸುರಿಸಿ ಮಕ್ಕಳ ಮೇಲೆ ರಾಜ್ಯ, ಏರಳವಾಗಿ ಬರುವುದಾಗಲಿ ರಾಜ್ಯ. ಒಂದು ಸ್ಪರ್ಶ ರಾಜ್ಯ, ಒಂದು ಸ್ಪರ್ಶ ರಾಜ್ಯ. ಎಸ್, ಎಸ್, ನಿಮ್ಮ ಒಳಗಡೆ ಏನೋ ಒಂಥರ ಆ ಸಮಾಧಾನ ಬಂದು ನಿಮ್ಮೊಳಗೆ ಕೂರ್ತಾ ಇದೆ. ಬರ್ತಾ ಇದೆ, ಬರ್ತಾ ಇದೆ. ನೋಡಿ ಇಲ್ಲಿ ಒಂದಿಬ್ರು ಮೂರಿಗೆ ಬರ್ತಾ ಇದೆ. ಅನೇಕ ಎಲ್ಲಿ ಹೋದ್ರು ಗಲಿಬಿಲಿ ಗಲಿಬಿಲಿ ಆಗ್ತಾ ಇತ್ತಲ್ಲ, ಆ ಸಮಾಧಾನ ಬಂದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಅದನ್ನ ಹೇಳಕ್ಕೆ ಆಗಲ್ಲ. ಅದು ನಿಮ್ಮ ಇಡೀ ನಿಮ್ಮ ಬಾಡಿನ ಆಕ್ರಮಿಸ್ಕೊಳ್ತಾ ಇದೆ. ಅದು ದೇವ್ರು ಹೇಳ್ತಾರೆ, ನಾನೇ ಸಮಾಧಾನ ಪ್ರಭು, ನಾನೇ ನಾನೇ ಸಮಾಧಾನ ಪ್ರಭು. ಅದು ನಿಮ್ಮ ಒಳಗಡೆ ಬರ್ತಾ ಇದೆ. ಅದು ಆ ಸಮಾಧಾನ ನಿಮ್ಮ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅದು ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್, ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೆ ಕಾರ್ಯ ಮಾಡು, ಕಾರ್ಯ ಮಾಡು. ನೀನೇ ಕಾರ್ಯ ರಾಜ್ಯ. ಎಲ್ಲ ಮಹಿಮೆ, ಮಹಿಮೆ ಎಲ್ಲ ಕೈಗಳಲ್ಲಿ ಸ್ತೋತ್ರ ರಾಜ್ಯ. ಸ್ತೋತ್ರ ಅಪ್ಪ ನಿನಗೆ. ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಎಲ್ಲರೂ ಮೈ ಕೈಗಳ ಮೇಲೆ ತಿರ್ಪಿದ್ದಾರೆ, ಎಲ್ಲರೂ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇ, ಚೀಯೋನ್ ಗಿರಿಯೇ ಬಂದು ಸೇರಿಯವು. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇ, ಚೀಯೋನ್ ಗಿರಿಯೇ ಬಂದು ಸೇರಿಯವು. ಪರಲೋಕ ನಮ್ಮ ತಂದೆ ಮನೆ, ಸ್ವರ್ಗವೇ ನಮ್ಮ ತವರು ಮನೆ. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇ, ಚೀಯೋನ್ ಗಿರಿಯೇ ಬಂದು ಸೇರಿಯವು. ಎಲ್ಲರೂ ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇ, ಚೀಯೋನ್ ಗಿರಿಯೇ ಬಂದು ಸೇರಿಯವು. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇ,
ಅಧಿಕಾರ ಇಲ್ಲ. ಪಾಪಕ್ಕೆ ಅಧಿಕಾರ ಇಲ್ಲ. ವೆಲ್ಕಮ್ ಹೋಲಿ ಸ್ಪಿರಿಟ್. ಎಲ್ಲರೂ ವೆಲ್ಕಮ್ ವೆಲ್ಕಮ್ ಹೋಲಿ ಸ್ಪಿರಿಟ್ ವೆಲ್ಕಮ್. ಮಿರಾಕಲ್ಗೆ ವೆಲ್ಕಮ್. ಪರಿಶುದ್ಧಾತ್ಮನ ಕಾರ್ಯಗಳಿಗೆ ವೆಲ್ಕಮ್. ಅಲ್ಲ ಡೋರ್ ಓಪನ್ ಮಾಡಿದ್ದೀನಿ. ಈಗಲೇ ಬಾಳೆ ನೂರಕ್ಕೆ ನೂರು ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೀನಿ. ಅಸಡ್ಡೆ ಮಾಡಲ್ಲ ನಾನು. ತುಂಬಾ ಜನಕ್ಕೆ ದೇವರು ಹೇಳ್ತಿದ್ರೆ ಅಸಡ್ಡೆ ಹೋಗ್ತಾ ಇದೆ ನಿಮ್ಮ ಒಳಗಡೆ. ಅಸಡ್ಡೆ ಹೋಗ್ತಾ ಇದೆ ನಿಮ್ಮ ಒಳಗಡೆ. ಅಸಡ್ಡೆ ಬಂದು ಒಂದು ದುರಾತ್ಮ. ಅದು ನಿಮ್ಮ ಒಳಗಡೆ ಭಕ್ತಿನ ಮಾಡಕ್ಕೆ ತಡೆ ಮಾಡೋದು ದುರಾತ್ಮ. ಅದು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಅದು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಅದು ನಿಮ್ಮನ್ನ ನೀವು ಡೇ ಬೈ ಡೇ ಇನ್ಕ್ರೀಸ್ ಆಗ್ತೀರಾ. ನೀವು ದಿನ 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 ದೇವರು ಹೇಳ್ತಿದ್ರೆ ಪ್ರತಿ ದಿನ ದಿನ ಹೊಸ 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 ಕಾರ್ಯಗಳನ್ನ ನೋಡ್ತೀರಾ ನೀವು. ದೇವರಿಗೊಂದು ಕ್ಲಾಪ್ಸ್ ಅದೆಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲಿಲ್ಲ. ಸೋತು ಹೋದ ವೇಳೆಯನ್ನ ಹೊತ್ತು ನನ್ನ ಸಾರಿಸಿ ವಾಕ್ಯದಲ್ಲಿ ಸಂತೈಸಿದೆ. ಸೋತು ಹೋದ ವೇಳೆಯನ್ನ ಹೊತ್ತು ನನ್ನ ಸಾರಿಸಿ ವಾಕ್ಯದಲ್ಲಿ ಸಂತೈಸಿದೆ. ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಕೋಟಿ ಕೋಟಿ ಎಲ್ಲ ಮುಂದೆ ಮೊರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಎಲ್ಲರೂ ಕೈಗಳ ಮೇಲೆ ಮೊರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ. ಬಲದಿಂದಲ್ಲ ಪರಾಕ್ರಮದಿಂದ ನನ್ನ ಆತ್ಮನಿಂದ. ಅದಕ್ಕೆ ಸಮನಾದ ವಾಕ್ಯ ಎಫೆಸ 1:19-20. ಅವನು ಅದನ್ನೇ ಇನ್ನು ಹೊಸ ಒಡಂಬಡಿಕೆಗೆ ತಂದಿದೆ. ದೇವರ ಮಹತ್ತಿನ ಬಗ್ಗೆ ಮಾತಾಡ್ತಾನೆ. ಒಡಂಬಡಿಕೆಯಲ್ಲಿ ಸಕರಿಯ 4:6 ಆದರೆ ಅದು ಹೊಸ ಒಡಂಬಡಿಕೆಯಲ್ಲಿ ಅದು ನೀವು ಸರಿಯಾಗಿ ಹುಡುಕಿ ನೋಡಿದ್ರೆ ಎಫೆಸ 1 ನಿಮಗೆ 19-21 ತನಕ ಸಿಗುತ್ತದೆ. ಥ್ಯಾಂಕ್ ಯು ಜೀಸಸ್. ಇಗೋ ನಾನು ಯೆಹೋವನು, ನರ ಪ್ರಾಣಿಗಿಲ್ಲ ದೇವರು, ನನಗೆ ಅಸಾಧ್ಯವಾದವು. ಇವಾಗ ಯಾರ್ಯಾರು ನಿಮ್ಮ ಯಾವುದೇ ಥರದ ವಿಚಾರಗಳಿದೆ, ಯಾವುದೇ ಥರದ ವಿಚಾರಗಳಿದೆ. ಒಂದು ವೇಳೆ ಹೆಸರು ಕರೆದಿಂದಲೇ ಇರ್ಬೋದು, ಹೆಸರು ಕರೆದಿಂದಲೇ ಇರ್ಬೋದು. ಲವಹಾರ ಕವ ಶಬ ಎಫೆಸ 1:19-21. ಲಮ ಶೇವ ಬರ 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 ಶಬ. ಥ್ಯಾಂಕ್ ಯು ಜೀಸಸ್. ಅದರಲ್ಲೂ ಕೆಲವರಿಗೆ ಹೆಸರುಗಳು ಬಂದು ಎಚ್ಚರಿಕೆ ಬಂದಿರುತ್ತೆ ನಿಮ್ಮ ಲೈಫ್. ನನ್ನ ಪ್ರಶ್ನೆ ಅದೇ ನಿಮಗೆ, ಯಾಕೆ ಇವರು ಇನ್ನೂ ಲೋಕದ ಕಡೆಗೆ ಅಟ್ರಾಕ್ಷನ್ ಆಗ್ತಾ ಇರೋದು ಅಂತ ಹೇಳಿ ಭಾಳ ಆಶ್ಚರ್ಯ ಅದು. ಎಫೆಸ 1:19-21 ಹಳೆ ಒಡಂಬಡಿಕೆಯಲ್ಲಿ ಜಕರಿಯ
4, 6 ತದ ಹರ ಬರ ಬರ ಶವ ಬರ 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 ಲೈಮೋ ರವ ಖರ ಬರ ಬರ. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳಿಸಿಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಹೇಳುತ್ತದೆ. ಜಕರ್ಯ 4 ಹೇಳುತ್ತೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಇಲ್ಲ. ಆ ಗ್ರೀಕ್ ವರ್ಡ್ ಮೆಗಾ ಅಥವಾ ಗ್ರೇಟ್ ಅಂತ ಅಂತ ಹೇಳಿ ವರ್ಡ್ ಹೇಳುವಾಗ ಅದನ್ನ ಮೆಗಾ ಥೋಸ್ ಅಂತ, ಮೆಗಾ ಅದನ್ನೇ ಬರುತ್ತೆ. ಗ್ರೇಟ್ ಅನ್ನೋದಕ್ಕೆ ಮೆಗಾ ಥೋಸ್, MEGETHOS, ಮೆಗಾ ಥೋಸ್. ಅದು ಸಾಕಾಗಲ್ಲ ಅವನಿಗೆ, ಅದು ಸಾಕಾಗೋದಿಲ್ಲ. ಅವನೇನು ಮಾಡ್ತಾನೆ, ಹೈಪರ್ ಬೆಲೂನ್ ಅಂತೇಳಿ ಹೆಸರು. ಮತ್ತೆ ಅಂದರೆ ಮಹತ್ವ ಕಾರ್ಯ ಅಂತ ಹೇಳಿದ, ಆದರೆ ಸಾಕಾಗಲ್ಲ. ಮತ್ತೇನು ಹೇಳ್ತಾನೆ, ಎಷ್ಟು ಆತನು ಸಾಧಿಸುವ ಪರಾಕ್ರಮವು ಎಷ್ಟೆಂದು ಅಂತ ಹೇಳ್ತಾನೆ. ಒಂದು ಮೊದಲನೇದಾಗಿ ಎಷ್ಟು ಮಹಿಮೆ ಉಳ್ಳದು ಅಂತ ಹೇಳ್ತಾನೆ, ಮಾತಾಡ್ತಾನೆ. ಅದು ಮೆಗಾ ಥೋಸ್ ಅಂತೇಳಿ. ಇನ್ನೂ ಸಾಕಾಗೋದಿಲ್ಲ ಅವನು, ಇನ್ನೂ ಸಾಕಾಗೋದಿಲ್ಲ. ಮುಂದೆ ಬಂದೇನು ಹೇಳ್ತಾನೆ, ಅದು ಮುಂದೆ ಬಂದೇನು ಹೇಳ್ತಾನೆ ಅವನು, ಏನರ್ಥ ಅಂತಂದ್ರೆ ಬಿಯಾಂಡ್ ಯೂಶುವಲ್ ಪ್ರೈಸಿಂಗ್. ಅಂದರೆ ಸಾಮಾನ್ಯವಾಗಿ ನೀವು ಉಪಯೋಗಿಸೋಕ್ಕಿಂತ ವಿಶೇಷ ಆಗಿರ್ತದ್ದು ಹೈಪರ್ ಬೆಲೂನ್. ಅದರಿಂದ ಹೈಪರ್ ಬೆಲೂನ್ ಮೆಗಾಥೋಸ್ ಅಂತ. ಆತನ ಪರಾಕ್ರಮ ಎಷ್ಟು ಅತಿಶಯ ಅಂತ ಹೇಳಿದ್ರೆ, ಇಲ್ಲಿ ನೀವು ಉಳಿಯೋದೇನು ಗೊತ್ತಾ, ನಾನು ನೀವು ಮನುಷ್ಯರಾಗಿ ಉಳಿಯೋದು, ನಾವು ಸಹ ನಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ಆ ಮಟ್ಟಕ್ಕೆ, ಆತನು ಕಾರ್ಯ ಸಾಧಿಸುವ ಮಟ್ಟಕ್ಕೆ ತೆರೀಬೇಕು. ಅನೇಕ ಸಾರಿ ಕೆಲವು ಸರಿ ದೇವರ ಸೇವಕರುಗಳು ಅದೇ ಯೋಚನೆ ಮಾಡ್ತಾರೆ, ವಿಶ್ವಾಸಿಗಳು, ನಾವ್ಯಾಕೆ ಆ ಥರ ಆಗಿಲ್ಲ ಅಂತೇಳಿ. ಎಲ್ಲಿ ಗೊತ್ತಾ ಕೇಂದ್ರ ಇರೋದು, ನಿಮ್ಮ ಹಾರ್ಟ್ ಮ್ಯಾಟರ್ಸ್. ಆ ನಿಮ್ಮಲ್ಲಿ ಸ್ಟ್ಯಾಂಡರ್ಡ್, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಎಲ್ಲಿ ಕಾಂಪ್ರಮೈಸ್ ಆಗಿದ್ದೀರ. ನೀವು ಉಪವಾಸ ಮಾಡ್ತಿರ್ತೀರಾ, ಮಾಡಿದ್ರೆ ಬಿಟ್ರಿ, ಅಲ್ಲಿ ಯಾವ ಥರದ ಸಮರ್ಪಣೆ ಇದೆ ನಿಮಗೆ ಲೋಕಕ್ಕೆ. ಯೋಸೇಫ ನೋ ಅಂತ ಹೇಳಿದ, ನೀವು ಯಾವ ರೀತಿ ಇದ್ದೀರಾ, ಆ ಸ್ಟ್ಯಾಂಡರ್ಡ್. ಅನೇಕ ಸಾರಿ ಕೆಲವು ದೇವ ಸೇವಕರುಗಳು ಹೋಲಿಸ್ಕೊಳಕ್ಕೆ ನೋಡ್ತಾರೆ, ಅವ್ರಿಗೆ ನನಗೆ ಯಾಕೆ ಹಿಂಗಿದೆ ಅಂತ ಹೇಳಕ್ಕೆ ನೋಡ್ತಾರೆ ಅವರು ದೇವರಿಗೆ. ಅವರು ಫಸ್ಟ್ ಪಾಯಿಂಟ್ ನಿಮ್ಮ ಹೃದಯನ ಚೆಕ್ ಮಾಡ್ಕೊಳ್ಳಿ. ಬೇರೆಯವರು ಹೋಲಿಸ್ಕೊಳ್ಳೋಕ್ಕೆ ಮೊದಲು ನಿಮ್ಮ ಹೃದಯವನ್ನು ಚೆಕ್ ಮಾಡಿ. ಆಮೇಲೆ ಆ ಸ್ಟ್ಯಾಂಡರ್ಡ್ ರಾಯಲ್ ವೇ, ರಾಜವಂಶಸ್ಥರು ಬೈಬಲ್ ಎಷ್ಟು ನಂಬಿರ್ತೀರ ನೀವು. ಸ್ವಲ್ಪ ಸಿಲ್ಲಿಯಾಗಿ ಆಡಕ್ಕೆ ನೋಡ್ತೀರ ನೀವು. ಜೋಕ್ಸ್ ಕೆಲವರು ಎಷ್ಟು ನಂಬಿದ್ರು, ಲೈಫ್ ಜೀವನ ಆ ಥರ ಹೋಗೋದಿಲ್ಲ. ಆಮೇಲೆ ಬೇಡದ ಮಾತುಗಳು, ಅದರಿಂದ ಆಚೆ ಬನ್ನಿ. ಅದು ಸಹ ಸ್ಟ್ಯಾಂಡರ್ಡ್ ಸೆಟಪ್ ಮಾಡುತ್ತೆ ನಿಮಗೆ. 1 ಪೇತ್ರ 2:9 ಪ್ರಕಾರ ಎಲ್ಲ ಕೈಗಳ ಮೇಲೆ ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದರೆ ಹೊತ್ತು ನನ್ನ ಸಾಗಿಸಿ ಭಾಗ್ಯದಿ ಸಂತೈಸಿದೆ. ಹೇಳೋದಾಗಲಿಲ್ಲ. ಸೋತು ಹೋದ ಮೇಲೆ ಹೊತ್ತು ನನ್ನ ಸಾಗಿಸಿ ಭಾಗ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಆತನು ಸಾಧಿಸುವ ಪರಾಕ್ರಮ ಮೆಗಾಥೋಸ್. ಅದು ಸಾಕಾಗಲ್ಲ. 20ನೇ ವಾಕ್ಯದಲ್ಲಿ ಬಲಾತಿಶಯ ಅಂತ. ಥ್ಯಾಂಕ್ ಯು ಫಾದರ್. ಮೆಗಾಥೋಸ್ ಬಲಾತಿಶಯಕ್ಕೆ ಏನಂತ, ಅದು ಹೈಪರ್ ಬೆಲೂನ್ ಅಂತೆ. ಅದರ್ಥ ಹೈಪರ್ ಬೆಲೂನ್ ಮೆಗಾಥೋಸ್ ಅಂತೆ. ಕರೆಕ್ಟ್ ವರ್ಡ್ ಈಗ ಗ್ರೀಕಲ್ಲಿ ಬರೆದಿದ್ದು ಬೈಬಲ್ನ ಬರೆದಾಗ ಸಿಕ್ಕಿಲ್ಲ ಅವನಿಗೆ. ಅವನಂಥ ಸ್ಕಾಲರ್, ಅವನು ದೇವರು ಅಂಥ ದೊಡ್ಡ ಪಂಡಿತ ಅವನು. ಆದರೆ ಅವನಿಗೆ ವಾಕ್ಯ ಸಿಗ್ತಾ ಇಲ್ಲ ದೇವರನ್ನ ಹೊಗಳೋದಕ್ಕೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಅದನ್ನು ಹೋಗಿ ತಾಳೆ ಮಾಡಿ. ನನಗೆ ಮೆಸೇಜ್ ಏನು ಮುಟ್ಟಿಲ್ಲ,
ನಾಳೆಗೆ ಮುಗಿಸಲಾಗುತ್ತೆ ಆ ಮೆಸೇಜ್ನ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದ. ಮುಂದಕ್ಕೆ ಬಂದಾಗ ಅದು ಹೊಸ ಒಡಂಬಡಿಕೆ ಕನ್ವರ್ಟ್ ಆಗುತ್ತೆ. ಆತನು ಸಾಧಿಸುವ ಪರಾಕ್ರಮವು ನಿಮ್ಮ ಮೂಲಕ. ಕೇರಳದಲ್ಲಿ ನಮ್ಮನ್ನು ನೋಡೋ ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ ಅದು, ಅಥವಾ ಇಲ್ಲಿ ಯಾವುದೋ ಹೆಸರಿಗೆ. ಬೆಳಗ್ಗೆ ನಾನು ಶೋಭ ಮಾತಾಡುವಾಗ ಯಾರ್ಯಾರು ಫೈನ್ ಟ್ಯೂನಿಂಗ್ ಆಗಿದ್ದಾರೆ ಆ ಲೆವೆಲ್ಗೆ, ಯಾವ ಲೆವೆಲ್ಗೆ? ಫೈನಾನ್ಷಿಯಲು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅವರು, ಆತ್ಮಿಕವಾಗುವೆ ಲೈನಿಗೆ ಬಂದಿದ್ದಾರೆ. ಕೆಲವು ಕೌಂಟ್ ಮಾಡೋದು ಆ ಹೆಸರುಗಳು ಎಲ್ಲ ಇಟ್ಟು ಗ್ರೂಪ್ ಹೋಗುತ್ತಷ್ಟೇ. ಒಂದು 10 ರಿಂದ 15 ಜನ ಸಿಗ್ತಾರೆ ಅಷ್ಟೇ ಫ್ಯಾಮಿಲಿ, 10 ರಿಂದ 15 ಅಷ್ಟೇ. ಎಲ್ಲ ಕೌಂಟ್ ಆಗುತ್ತೆ ಅದ್ರದ್ದು ಎಲ್ಲ. ಯಾವುದು ನೀವು ದೇವರಿಗೆ ಒಪ್ಪಿಸಿಕೊಟ್ಟಿರೋದು, ನೀವು ಜೀವಿಸ್ತಾ ಇರೋ ಸ್ಟ್ಯಾಂಡರ್ಡ್ ಹೇಳಿದ್ರೆ ನೋಡ್ರಿ. ಈಗ ನೀವು ಒಂದು ಕೆಲವು ಸರಿ ಒಂದು CM ಮನೆಗೆ ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಮನೆಗೆ. ಹೆಂಗೆ ಓದಿಸೋಕ್ಕಾಗುತ್ತೆ ಹೇಳಿ? ಸಡನ್ ಆಗಿ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಓದಿಸ್ಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಹೇಳ್ತೀನಿ ಅದಕ್ಕಿಂತ ದೊಡ್ಡ ಸ್ಥಾನ, ಅದಕ್ಕಿಂತ ದೊಡ್ಡದೇ ವ್ಯಕ್ತಿತ್ವ. ಮಾತಾಡೋಕ್ಕೆ ಆಗಲ್ಲ, CM ಹತ್ರ ಇರೋದಿಲ್ಲ ಹಂಗಲ್ಲ. ನೀವು ಅಪ್ಪ ಡ್ಯಾಡಿ ಅಂತ ಕರಿಬೋದು. ಎಲ್ಲರೂ ಕೈಗಳ ಮೇಲೆ name of Jesus. Seal the power now. Power, I say. Change the life now. Power. Divine touch. Heal now. Seal your miracles now. Hallelujah. ಎಲ್ಲೆರಡು ಕೈಗಳನ್ನು ಎತ್ತುಕೊಂಡು ಹಚ್ಚಿ, ನನ್ನಲ್ಲಿ ದೇವರ ಆತ್ಮನಿದ್ದಾನೆ. ಎಲ್ಲಿ ದೇವರ ಆತ್ಮ ಅಲ್ಲಿ ಬಿಡುಗಡೆ. ನಾನು ಬಿಡುಗಡೆಯಲ್ಲಿ ನಡೀತಾ ಇದ್ದೀನಿ. ನಾನು ಸ್ವತಂತ್ರದ ವ್ಯಕ್ತಿ. ನಾನು ಲೋಕದ ಭಾರ ನನ್ನ ಮೇಲಿಲ್ಲ. ಶಾರೀರಿಕ ಬಂಧನಗಳು ನನಗೆ ಇಲ್ಲ. ಕ್ರಿಸ್ತನ ಮನಸ್ಸಿನಲ್ಲಿ ಎಲ್ಲ ಮಿತಿಗಳನ್ನು ಮೀರಿ ಹೋಗ್ತಾ ಇದ್ದೀನಿ. ನನ್ನ ಅವಶ್ಯಕತೆಗಳು ಕ್ರಿಸ್ತ ಯೇಸುವಿನಲ್ಲಿ ಆತನ ಐಶ್ವರ್ಯಕ್ಕೆ ತಕ್ಕಂತೆ ಪೂರೈಸಲ್ಪಡುತ್ತಲೇ ಇರುತ್ತದೆ. ಹಣಕಾಸಿನ ನನಗೆ ಕೊರತೆ ಇಲ್ಲ. ಹಣ ನನ್ನ ಹುಡ್ಕೊಂಡು ಬರುತ್ತೆ. ಅವಕಾಶಗಳು ನನಗೆ ಹುಡ್ಕೊಂಡು ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಯಾವಾಗಲೂ ಎಲ್ಲ ಕ್ಷೇತ್ರಗಳಲ್ಲೂ ಅನೇಕ ಅವಕಾಶಗಳು. ಬಾಯಿ ತೆರಿಬೇಕು. ವಸಂತಮ್ಮ ಏನ್ ಮಾಡಿದ್ರೆ ಬಾಯಿ ತೆರಿಬೇಕು. ಅನೇಕ ಅವಕಾಶಗಳು ನೋಡಿಕೊಂಡು ಬರುತ್ತೆ. ಚಿನ್ನನ ದುಡ್ತರ ಇಡ್ತೀನಿ. ನನ್ನ ಮನೆಯಲ್ಲಿ ಜ್ಞಾನಿಗಳು ಇರ್ತಾರೆ.
ರಾಜರುಗಳು ಎದ್ದೇಳ್ತಾರೆ. ನನ್ನ ಸಂತತಿ ಆಳ್ವಿಕೆ ಮಾಡುತ್ತೆ. ಆಮೆನ್. ಶರಣ ಒಂದ್ಸಾರಿ ತಲೆಯಿಂದ ನೀವೇನೆ ಸರಬಿಟ್ಟು ಕೆಡಾಡುತ್ತೆ. ಯಾವುದೇ ನ್ಯೂನತೆಗಳಿಲ್ಲ ಅಂತ ಕೆಲವರಿಗೆ ಇನ್ನು ಕೆಲವರು ಹೋಗ್ತಾರೆ, ಈಗ ಹೋಗ್ತಾರೆ ಅಲ್ಲ, ಹಂಗೆ ಕೊಡೋದು ನೀವೇ ಕೊಡೋದು ಕೆಟ್ಟ ಸಂಸ್ಕಾರಗಳಿಲ್ಲ. ಅದು ಹುಟ್ಟಿದಾಗಿಂದ ಇಲ್ಲಿ ಬೇಕಾದ್ರೆ ಹುಟ್ಟಿದಾಗಿಂದ ಇಲ್ಲಿ ಹೋಗ್ಲೇಬೇಕು. ಹೇಳಿ ನಾನು ಹೇಳಿದ ಕ್ರಿಸ್ತನ ಜ್ಞಾನ ನನಗೆ ಅಂತೇಳಿ, ಕ್ರಿಸ್ತನ ಹೃದಯ ನಂದು, ಹೊಸ ಜೀವನ ನಂದು, ಬ್ರ್ಯಾಂಡ್ ನ್ಯೂ ಪರ್ಸನ್, ಕ್ರಿಸ್ತನಂತನೇ ಆತನ ಸಾರೂಪ್ಯತೆ. ಆಮೆನ್. ರಾಜ್ಯ ಬರಲಿ, ನಮ್ಮನ್ನೆಲ್ಲ ಪಾಲಿಸು, ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿ ನಮ್ಮನ್ನು ಶೋಧನೆಗಳಿಗೆ ಸೇರಿಸಲಿ ಕೇಳಿ ರಾಜ್ಯವು ಹಾನಿ ಮಾಡಲಾರನು. I cover right hand of the blood. I cover right hand of the blood. The devil can do me no harm, no harm, no harm, no harm. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಂಬಿಕೆ ಈಗಲೂ ಸದಾ ಕಾಲದ ಮೇಲೆ ಸಂಗಡ ಎಲ್ಲ ಪರಿಶುದ್ಧ ದೇವ ಮಕ್ಕಳು ಕ್ರಿಸ್ತನ ತೆರಿಗೆ ಮಾಡುತ್ತಲಿಕ್ಕೆ ಇರುವಾಗಿರಲಿ. ಆಮೆನ್. ಆಮೆನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಕ್ಷಿಗಳ ಅವಕಾಶ ಸಾಕ್ಷಿಗಳ ಆತ್ಮ ಕಟ್ ಮಾಡಿ ಸಾಕ್ಷಿಗಳ ಮುಂದೆ ಬನ್ನಿ ಬೇಗ. ಅವರ ಹೆಸರು ಕರೆದರ ಮುಂದೆ ಬನ್ನಿ ಫಸ್ಟ್. ಬೇಗ ಬೇಗ ಸಾಕ್ಷಿ ಅವ್ರು ಮಾತ್ರ ಬೇಗ. ಸರಿಯಾಗಿ ಬರಬೇಕು. ನೀವು ವಾಕ್ ಮಾಡಿದ್ರೆ ನೀವು ಆ ಥರ ಮಾತಾಡೋದು ಆಮೇಲೆ ಎಲ್ಲ ಅವೆಲ್ಲ ಬೇಡ, ಕಾರಣ ಇಲ್ಲ. ನಾನು ಪ್ರೇಯರಲ್ಲಿ ಬಂದು ಪ್ರೇಯರ್ ಮಾಡಬೇಕಾದ್ರೆ ನನ್ನ ಜೊತೆ ಮಾತಾಡಿದ್ರೆ ಇವತ್ತು ಇವ್ರ ಜೊತೆ ಮಾತಾಡಪ್ಪ ಅಂತ ಪ್ರೇಯರ್ ಮಾಡಿಕೊಂಡೆ. ದೇವರು ಅದೇ ರೀತಿ ಮಾತಾಡಿದ್ರು. ದೇವರ ಕೊಟ್ಟಿಸ್ತಾರೆ. ದೇವರ ಸ್ತೋತ್ರವಾಗಿ ಶೋಭಾ ಸಿಸ್ಟರ್ ಹೇಳಿರೋ ಒಂದೊಂದು ಮಾತುಗಳು ಕೂಡ ಸ್ಟೆಪ್ ಬೈ ನನ್ನ ಜೀವನದಲ್ಲಿ ನೆರವೇರಿಸಿದೆ. ಅದೇ ರೀತಿ ದೇವರು ನನ್ನ ಜೊತೆಗೆ ಇದು ನಡೆಸಿದರೆ ಅನ್ನೋ ಫೀಲ್ ನನಗೆ ಬಂದಿದೆ. ದೇವರು ಫೀಲ್ ಬಂದಿದೆ. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾನು ಒಂದು ಸತಿ ಹಾಸನಲ್ಲಿದ್ದಾಗ ನನ್ನ ವಾಕ್ಯ ಬಂದಿತ್ತು. ಮಮ್ಮಿ ಹೇಳಿತ್ತು, ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯುತ್ತೆ ಅಂತ ನನ್ನ ದೀಕ್ಷಾಸ್ನಾನ ಆದಮೇಲೆ. ಅದಾದ್ಮೇಲಿಂದ ನಾನು ಅದ್ರ ಬಗ್ಗೆ ಎಷ್ಟು ಗಮನ ಕೊಡಲಾದ್ರೆ ಇವತ್ತು ನನಗೆ ದೇವ್ರು ಇದು ಬರಬೇಕಾದ್ರೆ ನನಗೆ ನೆನಪಾಯಿತು. ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಏನಾದರೂ ಅನ್ನಿಸ್ತಿರ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇದೆ ದೇವ್ರ ಪ್ರಸನ್ನತೆ ನನ್ನೊಟ್ಟಿಗಿರೋದು, ದೇವ್ರ ನನ್ನೊಟ್ಟಿಗಿರೋದು ನನಗೆ ಗೊತ್ತಾಗ್ತಿದೆ. ದೇವರು ಆ ರೀತಿಯಾಗಿ ಮಾಡಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಮತ್ತು ಇವತ್ತು ಸಹ ನನ್ನ ವಾಕ್ಯ ಬಂದಂಗೆ ಸ್ವಲ್ಪ ಮನಸ್ಸು ಖಾಲಿ ಆದಂಗೆ ಅನ್ನಿಸ್ತಿತ್ತು. ಅನ್ನಿಸ್ತಿಲ್ಲ, ನನಗೆ ಸಂಪೂರ್ಣ ಅನ್ನಿಸ್ತಿದೆ. ದೇವ್ರ ನಮಗೆ ಸ್ತೋತ್ರ. ನನಗೆ ಲಾಸ್ಟ್ ವಾರ ತುಂಬ ಬೇಜಾರಾಗಿತ್ತು. ಯಾಕೋ ನನಗೆ ನಾನು ಒಂಟಿ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಆಮೇಲೆ ಮನೇಲೂ ಅಪ್ಪ ಏನೇನೋ ಅಂದರೆ ಯಾವಾಗಲೂ ಆ ಥರ ಎಲ್ಲ ಬೈತಾ ಇರಲಿಲ್ಲ. ಈ ಸಲ ಏನೇನೋ ಬೈದ್ಬಿಟ್ರು. ಸಖತ್ ಬೇಜಾರಾಗ್ತಿತ್ತು. ಸ್ವಲ್ಪ ನನಗೆ ಯಾರು ಇಲ್ವಾ, ನನಗೆ ಯಾಕೆ ಈ ಥರ ಹಸ್ಬೆಂಡಿಂದನೂ ದೂರ ಇದ್ದೀನಿ, ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ನಾನು ಪ್ರೇಯರ್ ಮಾಡ್ತಾನೆ ಇದ್ದೆ. ಶೋಭಾಟಿ ಮೂಲಕ ಇವತ್ತು ದೇವ್ರು ತಿಳಿಸ್ಕೊಟ್ಟಿದ್ದಾರೆ. ದೇವ್ರು ನಮಗೆ ಸ್ತೋತ್ರ. ಇನ್ಯಾವುದು ಸಾಕ್ಷಿಗಳು ಬೇಗ ಬೇಗ ಹೇಳಿ. ಕಳೆದ ವಾರದಲ್ಲಿ ಮನೆ ಸ್ವಲ್ಪ ಶೀತ ಎಲ್ಲರೂ ಇತ್ತು. ಆದರೆ ಅಣ್ಣ ಸ್ವಲ್ಪ ಪ್ರೇಯರ್ ಮಾಡಿದ್ರು. ದೇವರು ಬೆಳೆ ಕೊಟ್ಟಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿಲ್ಲ. ಆದರೆ ದೇವರು ನನಗೆ ಬೆಳೆ ಯೇಸು ನಾಮ ಹೇಳಿದ್ರು. ದೇವ್ರ ನಾಮ ಅಲ್ಲ, ಯೇಸು ನಾಮ. ಯೇಸು ನಾಮಕ್ಕೆ ಯಾವ ದೇವರು ಗೊತ್ತಾಗುತ್ತೆ ಜನಗಳಿಗೆ. ಬರೀ ದೇವ್ರ ನಾಮ ಹೇಳಿದ್ರು. ಬೇಗ ಬೇಗ ಇಸ್ಲಾಮಕ್ಕೆ ಸ್ತೋತ್ರ. ಹೆಸರು ಯೇಸಪ್ಪ ಶೋಭಕ ಮುಖಾಂತರ ತಿಳಿಸಿದ ಸತ್ಯ. ದೇವರು ಮಾತಾದ ಕಾರ್ಯಗಳು ಮಾಡ್ತಾರೆ, ಎಲ್ಲ ಹೊಸ ಕಾರ್ಯಗಳು ಮಾಡ್ತಾರೆ. ನನ್ನ
ಎಚ್ಚರಿಕೆಯಿಂದ ತಂದು ದೇವ್ರ ಎಚ್ಚರಿಕೆ ಕೊಟ್ಟು ಏಸಪ್ಪ ಎಚ್ಚರಿಕೆಯಿಂದ ತಿಳಿಸಿ ಮತ್ತೆ ಹೊಸ ಮಾರ್ಗದಲ್ಲಿ ನಡೆಸ್ತಾರೆ ಹೆಸರು. Hallelujah. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ. ಐ ಆಮ್ ಫುಲ್ ವಿತ್ ಅ ಜಾಯ್. ವೈ? ಬಿಕಾಸ್ ಇವತ್ತು ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗ್ಬೇಕಂತ ಇತ್ತು, ಆದರೆ ನನಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಮನಸ್ಸಿಗೆ ತುಂಬ ಅಂದರೆ ತುಂಬಾ ಗಲಿಬಿಲಿ ಇತ್ತು. ನಾನು ಇವತ್ತು ನಾಗಂತಿ ಬೆಳಗ್ಗೆ ಓದಬೇಕಾದ್ರೆ ಇದ್ದಕ್ಕಿದ್ದಂಗೆ ಪರಮಗೀತ 5ನೇ ಅಧ್ಯಾಯಕ್ಕೆ ಹೋದೆ. ಅಲ್ಲಿ ಆ ಸೊಲೊಮೋನ ತಂದು ಏಸಪ್ಪನ ಪ್ರೀತಿನ ಎಂಜಾಯ್ ಮಾಡಬೇಕಾದ್ರೆ ಆ ಪ್ರೀತಿನ ನೋಡ್ಬೇಕಾದ್ರೆ ನನಗೆ ಅವರು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ನನಗೆ ಹೋಗೋಕ್ಕಾಗ್ತಿಲ್ಲ. ನನಗೆ ಯಾಕೆ ಅಂತಂದಾಗ ನಾವಿಬ್ಬರು ಪ್ರೀತಿದು ಶಾಶ್ವತ ಪ್ರೇಮದಿಂದ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಸೆಳೆತ ನನಗೆ ಫೀಲ್ ಆಯಿತು. ನಮ್ಮ ಕೇಳಿಸ್ಕೊಂಡ್ರೆ ಆಮೇಲೆ ನನಗೆ ಇನ್ನೊಂದು ವಾಕ್ಯ ಹೇಳ್ತಾರೆ, ನನಗೆ ಇಷ್ಟಪಟ್ಟಿದ್ದೆ. ನನ್ನ ನಿಧಿಯನಿಗೆ ಕದಾ ತೆಗೆದನು, ಅಷ್ಟರಲ್ಲಿ ಅವನು ಹಿಂತಿರುಗಿ ಹೋಗಿದ್ದನು. ಆಹಾ, ಅವನು ಮಾತಾಡಿದಾಗ ನಾನು ಮೂಚೆ ಹೋಗಿದ್ದೇನಲ್ಲ. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ, ಎಷ್ಟು ಹೋಗಿದರೂ ಉತ್ತರಿಲ್ಲ ಬೇರೆ. ಅದಕ್ಕೆ ನನಗೆ ಹೋಗ್ದಾಗ ಕದಾ ತೆಗೆದಿರ್ಬೇಕಾದ್ರೆ ನನಗೆ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ನಿಮ್ಗೆ ಸನ್ನಿಧಿ ನನಗೆ ಬೇಕಂತ ನಾನು ಬೆಂಗಳೂರು ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿದೆ. ದೇವರ ಪ್ರೀತಿ ಬಗ್ಗೆ ಈಗ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ಅವ್ರ ಯಜಮಾನ್ರ ಜೊತೆ ಹೋಗ್ಬೇಕಾಗಿತ್ತು, ಪಾನಿಪುರಿ ತಿನ್ನಕ್ಕೆ ಆಯ್ತಾ. ಇಲ್ಲಿ ಏಸಪ್ಪ ಅದಕ್ಕೆ ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ಈ ಕಾಲ ಹುಡುಗಿಗೆ ಪಾನಿಪುರಿ ತಿನ್ಸ್ಬಿಟ್ರೆ ಓಡ್ಬಿಡ್ತಾರೆ, ಕಂಡು ನಿಂತೆ ಹೆಂಡತಿಂತೆ ಓಡ್ಬಿಡ್ತಾರೆ ಪಾನಿಪುರಿ ಪಾರ್ಟಿಗಳೆಲ್ಲ. ಹಲ್ಲೆಲೂಯಾ. ಓಕೆ ನೋಡಿ, ಆ ವಾಗ್ದಾನಗಳು ಎಚ್ಚರಿಕೆ ವಾಗ್ದಾನಗಳು ಬಂದಿತ್ತು. ನೀವು ಇಲ್ಲದು ಮನೆ ನಾನು ನೆನ್ನೆ ಯಾವತ್ತಿದ್ದು ಮನೆ ಓಪನಿಂಗು ಗುರುವಾರ ಮೊನ್ನೆ ಇದ್ದಿದ್ದು. ಅಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ, ನಮ್ಮವ್ರನ್ನ ಬಂದು ನೋಡ್ತಾ ಇದ್ದೆ. ಆದರೆ ಇವ್ರದ್ದು ಮೇಕಪ್ ಎಲ್ಲ ಇಷ್ಟ ಆಗಿಲ್ಲ ನನಗೆ. ಇವರು ಹಂಡೆ ಆಗಿದ್ರೆ ಮೇಕಪ್ ಎಲ್ಲ ಚೆನ್ನಾಗಿ ಹಚ್ಕೊ ಬರ್ತಾ ಇದ್ರು ಇವರು, ಹಂಡೆ ಕೊಳಗಗಳು ನೋಡ್ತಾ ಇದ್ದೆ ನಾನು. ಅದೇ ನನಗೆ ಇಷ್ಟ ಆಗಿಲ್ಲ ಇರೋದು. ಆದರೆ ಅವ್ರದ್ದು ಜೀವಿತ ಹೆಂಗೆ ಮಾರುಪಟ್ಟಿತ್ತು ನೋಡ್ತೀನಿ. ಇಲ್ಲಿ ಬಂದವರು ಅವರಿಗೆ ₹2 ಇಲ್ಲದೇ ಇರೋದು, ಬಸ್ ಚಾರ್ಜಿಗೆ ಇಲ್ಲದೇ ಇರೋದು. ಮೊನ್ನೆ ಒಂದು ಸೈಟ್ ಹೇಳೋದು ಹೆಚ್ಚು ಕಡಿಮೆ 1 ಕೋಟಿ, ಒಂದು ವಾರದ ತಗೊಂಡೋದು. ಬಸ್ ಚಾರ್ಜಿಗೆ ಹಣ ಇದ್ದಿದ್ದವರೆಲ್ಲ ಕಳಿಸ್ಕೊಳ್ಳಿ ಬಂದವರಿಗೆ ಸರಿಯಾಗಿ ಹೇಳಿದ್ದು ಅಂತ ಕೇಳ್ಕೊಂಡು ದೇವ್ರ ಬರ್ತೀನಿ. ನನ್ನ ಕಾಸಿಂದೇ ಅಲ್ಲ, ನಿಮ್ದು ಕಾಸಿಂದೇ ಓಡೋಲ್ಲ ನಾನು ಅದನ್ನು ಹೇಳಿದೆ ಅಂತೇಳಿ. ಹಾಗೆ ನಾನು ಯೋಚನೆ ಮಾಡ್ತಿದ್ದೆ, ಅದನ್ನು ಯೋಚನೆ ಮಾಡ್ತಿದ್ದೆ ನಾನು. ಆಮೇಲೆ ಬೆಳಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಆದರೆ ಕೆಲವರು ಮಾತ್ರ ನೀವು ಭಕ್ತಿ ವೃದ್ಧಿಯನ್ನು ಸರಿಯಾಗಿ ಇಟ್ಕೊಂಡಿರೋದು, ದೇವರಿಗೆ ಕೊಡೋದು ಸರಿಯಾಗಿರೋದು ಕೆಲವರು. ನಿಮಗೆ ಆಶೀರ್ವಾದ ಮಾಡಿದಾಗ ದೇವರು ಲಕ್ಷ ಕೋಟಿ ಮಾಡಿದ್ರು. ಕೊಡೋ ವಿಚಾರ ಬಂದಾಗ ₹20 ತೆಗಿತಾನೆ, ₹200 ತೆಗಿತಾನೆ, ₹20,000 ತೆಗಿತಾನೆ. ಇವನಿಗೆ 20,000ನೇ ದುಡ್ಡು, ಅದು 20 ಲಕ್ಷ ಬಂದಿರುತ್ತದೆ. ಅದನ್ನು ನಾವು ನೋಡ್ತೀವಿ, ಅದನ್ನು ನಾನು ನೋಡ್ತೀನಿ. ಅದನ್ನು ಇವ್ರು ನೋಡೋದು ಬೇರೆ ಏನೋ ಇವ್ರದ್ದೇನೋ ಐನಾಥಿಗಳು ಅಂತ ಅಥವಾ ಮಾರ್ವಾಡಿಗಳು. ನೀನು ಕೊಡೋದನ್ನು ತೋರಿಸು. ನೀನು ಬೈಬಲ್ ಕ್ಲಿಯರ್ ಹೇಳುತ್ತೆ, ದೇವ್ರ ಸೇವೆ ಕುಂಠಿತ ಆಗಂಗಿಲ್ಲ. ಅದನ್ನು ಯೋಚನೆ ಮಾಡ್ತಿದ್ದೆ ನಾನು. ಇವ್ರಿಗೆ ದೇವರಿಗೆ ಕಡಿಮೆ ಮಾಡಿದ್ರಲ್ಲ, ಯಾಕೆ ಇವ್ರುಗಳು ಆ ಬ್ಲ್ಯಾಕ್ ಲಿಸ್ಟ್ ಜೊತೆ ಹೋಗ್ಕೊಳ್ತಾರೆ, ಚೊಂಬುಗಳು ಅವ್ರ ಜೊತೆ ಯಾಕೆ ಕುತ್ಕೊಳ್ತಾರೆ ಇವ್ರುಗಳು? ಅವ್ರದ್ದು ಒಂದು ಬಂದರೆ ನೀನು ಉಳಿತೀಯ. ನೀನು ಅವ್ರದ್ದು ಶಾಪಗಳು ಒಂದು ಬಂದರೆ ನಿನ್ನ ಮೇಲೆ ಬಂದರೆ ಹೇಳು. ಈಗಲೇ ನಡುತ್ತಾ ಕೂತಿರ್ತೀಯ ನೀನು ಮುಸ್ಲಿ ನೋಡೋಕ್ಕಾಗಲ್ಲ ನನಗೆ. ಅವ್ರದ್ದು ಒಂದು ಬಂದರೆ ಉಳಿತೀಯ ನೀವು. ಬೇಕಾ ನಿಮಗೆ ಯಾರ ಜೊತೆ ತಿರುಗ್ತಿರೋ ನೀವು ಅಂಥವ್ರ ಜೊತೆಲಿ, ಕಿತ್ತೋದ್ರ ಜೊತೆಲಿ, ಇಲ್ಲಿಂದ ಆಚೆ ಹಾಕಿದೀವಿ ಅವ್ರ ಜೊತೆಲಿ. ಅವ್ರದ್ದು ಒಂದು ಬಂದರೆ ನೀವು ತಡ್ಕೊಳಕ್ಕಾಗತ್ತೆ ನಿಮಗೆ? ಒಂದು ಅಣ್ಣ ಅಕ್ಕ ಪಾರ್ಶ್ವ ಅಂತ ಹೋಗ್ತಿರೋ ನೀವು ಅವ್ರ ಜೊತೆಲಿ ನೀವು ತಿಳ್ಕೊಂಡಿದ್ದಾರೆ ಏನಿಲ್ಲ ಅಂತೇಳಿ. ದೇವಿಗೂ ವಾರ್ನಿಂಗ್ ಮಾಡಿದ್ದೀನಿ ಬೆಳಗ್ಗೆನ. ನಿನ್ನ ಯಾವ ವಾರ್ನ್ ಮಾಡಿದ್ದೀನಿ? ಅವನು ರಮೇಶ್ ಆಡಿದ ಆಟ ಅವತ್ತು ನನಗೆ ಚೆನ್ನಾಗಿ ನೆನಪಿದೆ. ಅದು ಇನ್ನೂ ದೇವು ಬರೆದ್ಬಿಟ್ಟು ದೇವಿಗೆ ಏನೇನು ಹೇಳಿಲ್ಲ ಅನ್ಸುತ್ತೆ. ನನಗೆ ಸಿಕ್ಕಿಲ್ಲ ಅವನು. ಅದನ್ನು ರಿವಿಟ್ ಮಾಡೋಕ್ಕೆ, ಸರಿಯಾಗಿ ರಿವಿಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವನು. ಆಯಿತಾ? ನೀವು ದೇವರಿಗೆ ತಪ್ಪಿಸ್ಕೊಳ್ಳೋಕೆ ಎಲ್ಲೂ ಹೋಗೋಕ್ಕೂ ಸಾಧ್ಯ ಇಲ್ಲ. ನನಗೆ ತಪ್ಪಿಸ್ಕೊಂಡ್ಬಿಡ್ಬೋದು, ವಾಪಸ್ ಬರಬೇಕಾಗುತ್ತೆ 1 ವರ್ಷ 2 ವರ್ಷ. ಅವಾಗ ಇಲ್ಲಿ ಸೇರಿಸೋದಿಲ್ಲ ಒಂದು. ಅವಾಗ ನೀವು ಅಂಥವ್ರು ಹುಡುಕ್ತೀರ, ಬಿಡುಗಡೆ ಮಾಡೋಕ್ಕೆ ಸಿಗಲ್ಲ. ಏನು ಮಾಡ್ತೀವಿ ನಾವು? ಎಂಥ ಪರಿಸ್ಥಿತಿ. ನೆನೆ ಯಾಕೋಬಂದು ಏಸಾವಂದು ಓದ್ತಾ ಇರೋದು, ಇಬ್ಬರು ಅವಳಿರೋದು. ಏಸಾವ ಹೇಗೆ ಕಳ್ಕೊಂಡ, ಯಾಕೋಬ ಹೇಗೆ ನಿಂತ. ಒಂದೇ ಮನೆ, ಒಂದೇ ದಿನ ಹುಟ್ಟಿದವರು, ಒಂದೇ ಕ್ಷಣ ಹುಟ್ಟಿದವರು. ಏಸಾವ ದೇವರಿಂದ ದೂರ. ಎಲ್ಲರೂ ನೋಡಿದರೆ ನೀವು ಏಸಾವನ್ನು ಮುಂದೆ ನೋಡಿದರೆ ಆಶೀರ್ವಾದ ಆಗಿ ನೋಡಿದರೆ ಎಲ್ಲಿದೆ ಇದು. ಇನ್ನೂ ಅವರು ದೇವ್ರ ಕಾರ್ಯಗಳಿಗೆ ತಡೆ ಮಾಡಿದ್ರೆ ನೋಡ್ಬೋದು ಮುಂದೆ ಬಂದು. ಅದರಲ್ಲಿ ಎಚ್ಚರಿಕೆ ಆಗಿರೋದು. ಅವಾಗ ಯಾವ ಪಾಯಿಂಟ್ ಅಂದರೆ ನಾನು ಹೇಳ್ತೀನಿ, ದೇವ್ರನ್ನ ಹುಡುಕಿ. ಇವತ್ತು ದೇವರ ಶಕ್ತಿ ಬಗ್ಗೆ ಮಾತಾಡೋಕ್ಕಿದೆ, ಅಷ್ಟೇ ಸಾಕು. ಜಕರಿಯ 4:6 ಯೆಶೂರನಿಗೆ ಗೊತ್ತು. ಹಂಗೆ ಕೂಗಿ ನೋಡೋದು ಎಲ್ಲರೂ ಒಟ್ಟಿಗೆ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ನಮ್ಮ ಆತ್ಮದಿಂದ.
ಅದರಲ್ಲಿ ಜೆರುಬ್ಬಾಬೆಲನು ರಾಜ್ಯಪಾಲ ಅವನಿಗೇನು ವಹಿಸಿರ್ತಾರೆ? ದೇವರ ಆಲಯ ಕಟ್ಟ ವಿಚಾರಣೆ ವಹಿಸಿರ್ತಾರೆ. ಜಕರಿಯ ಪ್ರವಾದಿಯರು ಜಕರಿಯ ಮಹಾಯಾಜಕ, ಜಕರಿಯ ಪ್ರವಾದಿ ಮಹಾಯಾಜಕ ಯಾರು ಆ ಟೈಮಲ್ಲಿ? 3ನೇ ಅಧ್ಯಾಯ 1ನೇ ವಾಕ್ಯ, ಜಕರಿಯ 3:1 ಅವನ ಹೆಸರೇನು? ಅವನು ಮಹಾಯಾಜಕ ಅಲ್ಲಿ, ಆಯ್ತಾ? ಹಗ್ಗಾಯನ ಜೊತೆಲೇ ಇದ್ದಾನೆ ಅಲ್ಲಿ. ಆ ಟೈಮಲ್ಲಿ ದಾನಿಯೇಲ ಆ ಕಡೆ ಅಲ್ಲಿದ್ದಾನೆ, ಅಲ್ಲಿ ಅಧಿಕಾರದಲ್ಲಿ. ಆ ದಾರಿಯೇಷನ 2ನೇ ವರ್ಷದ ಅಧಿಕಾರ ಚೆಕ್ ಮಾಡಿದ್ದು. ಪರ್ಷಿಯಾ ದೇಶದಲ್ಲಿ ಇರ್ತಾರೆ. ಈ ಬೈಬಲ್ಲು ಯಾವುದೋ ಕಟ್ಟು ಕಥೆ ಎಲ್ಲ ಅಲ್ಲ ಇದು ಗಂಗಮ್ಮ, ಕಟ್ಟು ಕಥೆ ಎಲ್ಲ ಇಲ್ಲ ಇದು. ಇವ್ರದ್ದು ಮುಸ್ಲಿಮರು ನೋಡೋದು ಕೂತಿರೋದು ಫೇಸಲ್ಲಿ ಸಂತೋಷನೇ ಇಲ್ಲ. ಮೂತಿಗಳು ನೋಡೋದು ಶೋಭಾ ಈ ಕಡೆ ಎಲ್ಲ ಶಾಂತಮ್ಮ ಮೂತಿ ನೋಡೋದು ಎಲ್ಲೋಗಿತ್ತು, ಅಮ್ಮ ಎಲ್ಲೋಗಿತ್ತು, ಬಂದು ಕೂತ್ಕೊಂಡು ನೋಡೋದು ಎಷ್ಟು ಎಲ್ಲೆಲ್ಲ ಹೋಗಿ ಏನು ಅಂಟಿಸ್ಕೊಂಡು ಬಂದಿರ್ತಾವೆ ಮೂತಿಗಳು ನೋಡೋದು. ಇವರೆಲ್ಲ ಹೆಂಗೆ ಖುಷಿ ಇಟ್ಟಿರ್ತಾರೆ, ಆದರೆ ಮೂತಿಗಳು ನೋಡೋಕ್ಕಾಗಲ್ಲ. ಅದು ಹೆಂಗಿರ್ತಾರೋ ಇವಾಗ ಗಂಡಿರು ಈಗ ಮಕ್ಕಳು ಮನೆಯಲ್ಲ ಹೆಂಗಿರ್ತಾರೋ ಅವ್ರ ಜೊತೆ ಮೊದಲೇ ಏನು ಹೇಳಿದ್ರೆ ಮಾಡ್ತಿರ್ತವೆ ಹೆಂಗಸರುಗಳು. ಚೂರು ಮಾತಾಡ್ತಾರೆ, ಇನ್ನು ಮೂಸ್ತಿ ಊದ್ಕೊಂಡ್ರೆ ಇವ್ರುಗಳು ಇನ್ನು 3 ದಿನ ಅಡಿಗೆ ಮಾಡೋದು. ಯೆಹೋಶುವ ಅಂತ ಅಲ್ಲಿ 4 ಜನ ಇದ್ದಾರೆ ನೋಡ್ರಿ. ಅಲ್ಲಿ ಅವನ ಪವರ್ ಇದೆ ಅಲ್ಲಿ ಅವ್ರಿಗೆ, ಅದ್ರಿಂದನೂ ಅಲ್ಲ, ಆದರೆ ನನ್ನ ಆತ್ಮನಿಂದ ಅದನ್ನ ನೇರವಾಗಿ ತಗೊಂಡ್ಬಂದು ನೀವು ಎಫೆಸ 1:19 ಇದು ನಾನು ಓದಿಲ್ಲ ಜಾಸ್ತಿ ಇದನ್ನ, ಬರೀ 2 ಪದ ತಗೊಂಡೆ ಅಷ್ಟರಲ್ಲಿ. 2 ಪದ, ಅದು ಮೆಗಾಥೋಸ್ ಆಯ್ತಾ, ಆಮೇಲೆ ಹೈಪರ್ ಬೆಲೂ ಅಂತೇಳಿ ಗ್ರೀಕ್ ವರ್ಡ್. ಅವೆರಡಕ್ಕೆ ಯಾವುದಕ್ಕೆ 19 ಮತ್ತೆ 20 ಪ್ರಾರಂಭದ ವಾಕ್ಯಗಳು ಚೆಕ್ ಮಾಡಿ. ಆತನ ಮಹತ್ತು ಮೆಗಾಥೋಸ್, ಮಹತ್ತಿಗೆ ಮೆಗಾಥೋಸ್ ಅಂತ ಗ್ರೀಕ್ ವರ್ಡ್ MEGETHOS ಮೆಗಾಥೋಸ್. ಮೆಗಾಥೋಸ್ ಅಂತ ಹೇಳ್ತೀವಿ, ಅದರಲ್ಲಿ ಮೆಗಾಥೋಸ್ ಅಂತ ಬರುತ್ತೆ. MEGETHOS ಆಯ್ತಾ. ಆಮೇಲೆ HYPER ಹೈಪರ್, BALLON ಬೆಲೂನ್ ಅಂತೇಳಿ. ಅದರತ್ತೇನು ಎಬ್ಬೋ ಗ್ರೇಟರ್ ಪವರ್. ಗ್ರೇಟರ್ ಪವರೇ ದೊಡ್ಡದಲ್ವಾ, ಅದಕ್ಕಿಂತ ಮೇಲೆ ಅಂತ ಎಲ್ಲ ಸಮಾಧಾನ ಹೋಗಿ ಬರೋದಾಗಿದೆ ಎಲ್ಲರೂ. ಹಲ್ಲೆಲೂಯಾ. ಬೆಳಗ್ಗೆ 5 ಗಂಟೆ ಸರ್ವಿಸ್ ಎಲ್ಲರೂ.